All my dear students, in the previous class for second PUC syllabus, a first chapter from inorganic chemistry, general principles and process of isolation of elements ಅಲ್ಲಿ ನಾವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಓರ್ಸ್ ಅಂದರೆ ಏನು, ಮಿನರಲ್ಸ್ ಅಂದರೆ ಏನು, ಮತ್ತು ಮೆಟಲರ್ಜಿ ಅಂದರೆ ಏನು, ಆ ರಿಫೈನಿಂಗ್ ಆಫ್ ಓರ್ಸನ್ನು ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ನೋಡೋಣ. ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾವು ನೋಡೋದಾದರೆ ಯಾವುದಪ್ಪ ಅಂತ ಹೇಳಿದ್ರೆ ಮೆಟಲರ್ಜಿ, ಅಲ್ಲಿ ಟೈಪ್ಸ್ ಆಫ್ ಮೆಟಲರ್ಜಿನ ಕೂಡ ನಾವು ನೋಡಿದ್ವಿ. ಅದಾದಮೇಲೆ ಇನ್ನೊಂದು ಮೆಥಡ್ಸ್ ಆಫ್ ಅಂದರೆ ಮೆಥಡ್ಸ್ ಇನ್ವಾಲ್ವ್ ಫಾರ್ ದ ಕಾನ್ಸಂಟ್ರೇಷನ್ ಆಫ್ ಓವರ್ ಅಂತ ನೋಡ್ತಾ ಹೋಗ್ತೀವಿ. ಅದು ಎಕ್ಸ್ಟ್ರಾಕ್ಷನ್ ಆಫ್ ಓವರ್ ಅಂತ ಕೂಡ ನೋಡ್ತಾ ಹೋಗ್ತೀವಿ. ಆ ಎಕ್ಸ್ಟ್ರಾಕ್ಷನ್ಸ್ ಆಫ್ ಓವರ್ಸಲ್ಲಿ ಯಾವುದನ್ನು ನೋಡೋದಾದರೆ ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಆ ಕಾನ್ಸಂಟ್ರೇಷನ್ಸ್ ಆಫ್ ಓವರ್ಸು, ಆಕ್ಸಿಡೇಷನ್ಸ್ ಆಫ್ ಓವರ್ಸು, ರಿಡಕ್ಷನ್ಸ್ ಆಫ್ ಓವರ್ಸು ಮತ್ತು ರಿಫೈನಿಂಗ್ ಆಫ್ ಓವರ್ಸು. ಅದರಲ್ಲಿ ನಾವು ಕಾನ್ಸಂಟ್ರೇಷನ್ ಆಫ್ ಓವರ್ಸಲ್ಲಿ 3 ಮೆಥಡ್ ಬರ್ತವೆ ಕಾಮನ್ನಾಗಿ ಯೂಸ್ ಮಾಡೋದು. ಒಂದು ಗ್ರಾವಿಟಿ ಸಪ್ರೇಷನ್ ಮೆಥಡು, ಮತ್ತು ಮ್ಯಾಗ್ನೆಟಿಕ್ ಸಪ್ರೇಷನ್ ಮೆಥಡು, ಮತ್ತು ಆಯಿಲ್ ಪ್ರೊಟೆಕ್ಷನ್ ಪ್ರೋಸೆಸ್. ಈ 3 ಕೂಡ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಇವತ್ತಿನ ಕ್ಲಾಸಲ್ಲಿ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ನೆಕ್ಸ್ಟ್ ಸ್ಟೆಪ್ ಫಾರ್ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸಲ್ಲಿ ಆಕ್ಸಿಡೇಷನ್ ಆಫ್ ಓರ್ಸ್. ನೆಕ್ಸ್ಟ್ ಈಸ್ ಆಕ್ಸಿಡೇಷನ್ ಆಫ್ ಓರ್ಸ್ ನೋಡೋಣ. ಇಟ್ ಈಸ್ ಆಕ್ಸಿಡೇಷನ್ ಆಫ್ ಓರ್ಸ್. ಆಕ್ಸಿಡೇಷನ್ ಆಫ್ ಓರ್ಸ್ ನೋಡಿ. ಆಕ್ಸಿಡೇಷನ್ ಆಫ್ ಓರ್ಸ್ ಅಂತ ನೋಡೋದಾದರೆ ವಾಟ್ ಈಸ್ ದಿಸ್ ಆಕ್ಸಿಡೇಷನ್ ಆಫ್ ಓರ್ಸ್? ನೋಡಿ, ಆಕ್ಸಿಡೇಷನ್ ಆಫ್ ಓರ್ಸ್ ಅಂತ ಹೇಳಿದ್ರೆ ದ ಕನ್ವರ್ಷನ್ ಆಫ್ ಓರ್ಸ್ ಇಂಟು ಆಕ್ಸೈಡ್ಸ್. ಈ ಆಕ್ಸಿಡೇಷನ್ ಆಫ್ ಓರ್ಸ್ ಅಂತ ಹೇಳಿದ್ವಿ. ಇಲ್ಲಿ ಏನು ಮಾಡ್ತೇವೆ ಅಂತಂದರೆ ಕನ್ವರ್ಟ್ಸ್ ಓರ್ಸ್ ಇಂಟು ಆಕ್ಸೈಡ್ಸ್. ಓರ್ಸ್ ಇಂಟು ಆಕ್ಸೈಡ್ಸ್ ನೋಡಿ, ಓರ್ಸನ್ನು ಆಕ್ಸೈಡ್ಸ್ ಕನ್ವರ್ಟ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ದ ಆಕ್ಸಿಡೇಷನ್ ಆಫ್ ಓರ್ಸ್ ಅಂತ ಕರಿತೇವೆ. ಅದರಲ್ಲಿ 2 ಪ್ರೋಸೆಸ್ ಬರುತ್ತೆ, ಒಂದು ರೋಸ್ಟಿಂಗು ಮತ್ತೊಂದು ಕ್ಯಾಲ್ಸಿನೇಷನ್. ನೋಡಿ, ಫಸ್ಟ್ ನಮ್ಮಲ್ಲಿ ರೋಸ್ಟಿಂಗ್, ರೋಸ್ಟಿಂಗು, ಮತ್ತೊಂದು ಕ್ಯಾಲ್ಸಿನೇಷನ್. ರೋಸ್ಟಿಂಗು ಮತ್ತೊಂದು ಏನು ಬರುತ್ತೆ ಇಲ್ಲಿ ಕ್ಯಾಲ್ಸಿನೇಷನ್. ರೋಸ್ಟಿಂಗ್ ಮತ್ತು ಕ್ಯಾಲ್ಸಿನೇಷನ್. ವಾಟ್ ಈಸ್ ರೋಸ್ಟಿಂಗ್? ವಾಟ್ ಈಸ್ ರೋಸ್ಟಿಂಗ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಯಾವುದಾದ್ರೂ ರೀಸನಲಾಗಿ ಹೇಳ್ತಾನೆ, ರೋಸ್ಟಿಂಗ್ ಈಸ್ ಎ ಪ್ರೋಸೆಸ್ ಇನ್ ವಿಚ್ ದ ಓರ್ಸ್ ಆರ್ ಹೀಟೆಡ್ ಟು ಎ ಹೈ ಟೆಂಪ್ರೇಚರ್ ಬಿಲೋ ದ ಮೆಲ್ಟಿಂಗ್ ಪಾಯಿಂಟ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸಸ್ ಆಫ್ ಏರ್ ಅಂತ ಕರೀತಾರೆ. ಇಲ್ಲಿ ಈ ರೋಸ್ಟಿಂಗ್ ಅನ್ನೋದೊಂದು ಪ್ರೋಸೆಸ್ಸು, ದ ಓರ್ಸ್ ಆರ್ ಹೀಟೆಡ್ ಅಟ್ ಹೈಯರ್ ಟೆಂಪ್ರೇಚರ್ ಇನ್ ದ ಪ್ರೆಸೆನ್ಸ್ ಆಫ್ ಏರ್. ನೋಡಿ, ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಅಂದರೂ ಕೂಡ ಒಂದೇ, ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂದರೂ ಕೂಡ ಒಂದೇ. ಸೊ ಹಾಗಾಗಿ ಇಲ್ಲಿ ಹೇಳುವಾಗ ಇಲ್ಲಿನ ಓರ್ಸ್ಗಳನ್ನ ಹೈಯರ್ ಟೆಂಪ್ರೇಚರ್ ಹೀಟ್ ಮಾಡ್ತೀವಿ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಆರ್ ಅಂಡರ್ ದ ಪ್ರೆಸೆನ್ಸ್ ಆಫ್ ಏರ್. ದಟ್ ಈಸ್ ಕಾಲ್ಡ್ ಆಸ್ ಅ ರೋಸ್ಟಿಂಗ್ ಅಂತ ಕರಿತೀವಿ. ರೋಸ್ಟಿಂಗ್ ಈಸ್ ಎ ಪ್ರೋಸೆಸ್ ಇನ್ ವಿಚ್ ದ ಓರ್ಸ್ ಆರ್ ಹೀಟೆಡ್ ಟು ಎ ಹೈಯರ್ ಟೆಂಪ್ರೇಚರ್ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸಸ್ ಆಫ್ ಏರ್ ಅಂತ ಕರಿತೀವಿ. ಅದನ್ನು ರೋಸ್ಟಿಂಗ್ ಅಂತ ಕರಿತೀವಿ. ಹಾಗಿದ್ರೆ ರೋಸ್ಟಿಂಗ್ ಎಕ್ಸಾಂಪಲ್ ಏನು? ಸೊ ರೋಸ್ಟಿಂಗ್ ಈಸ್ ಜನರಲಿ ಡನ್ ಫಾರ್ ಸಲ್ಫೈಡ್ ಓರ್ಸ್. ಈ ರೋಸ್ಟಿಂಗ್ ಅನ್ನೋ ಒಂದು ಪ್ರೋಸೆಸ್ಸನ್ನು ನಾವು ಜನರಲ್ ಆಗಿ ಈ ಸಲ್ಫೈಡ್ ಓರ್ಸಿಗೆ ಅಪ್ಲೈ ಮಾಡ್ತೀವಿ ನಾವು. ಸೊ ಅದರಲ್ಲಿ ಎಕ್ಸಾಂಪಲ್ ಅಂತ ನೋಡೋದಾದರೆ ಸಲ್ಫೈಡ್ ಓರ್ಸ್ ಆರ್ ಆಕ್ಸಿಡೈಸ್ ಟು ಫಾರ್ಮ್ ಸಲ್ಫೇಟ್ಸ್. ನಾವೇನು ಮಾಡ್ತೀವಪ್ಪ ಅಂದರೆ ರೋಸ್ಟಿಂಗ್ ಅನ್ನೋ ಒಂದು ಪ್ರಾಸೆಸನ್ನು ಸಲ್ಫೈಡ್ ಓರ್ಸಿಗೆ ಅಪ್ಲೈ ಮಾಡ್ತೀವಿ. ಸಲ್ಫೈಡ್ ಓರ್ಸಿಗೆ ಅಪ್ಲೈ ಮಾಡಿದ ತಕ್ಷಣ ಈ ಸಲ್ಫೈಡ್ಸ್ಗಳು ಆಕ್ಸಿಡೈಸ್ ಆಗಿಬಿಟ್ಟು ಸಲ್ಫೇಟ್ಸಾಗಿ ಕನ್ವರ್ಟ್ ಮಾಡ್ತವೆ. ಏನು ಸರ್ ಅಂತ ಕೇಳಿದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ZnS ಇಸ್ ಎ ಜಿಂಕ್ ಸಲ್ಫೈಡ್. ಈ ಜಿಂಕ್ ಸಲ್ಫೈಡನ್ನು ನಾವು ಆಕ್ಸಿಡೈಸ್ ಮಾಡಿದ್ರೆ 2O2 ಏನು ಕೊಡುತ್ತೆ? ಇದು ZnSO4, ಜಿಂಕ್ ಸಲ್ಫೈಡ್. ಕ್ಲಿಯರ್ ಆಯ್ತಾ ಈಗ? ಸೊ ದಿಸ್ ಈಸ್ ದ ರೋಸ್ಟಿಂಗ್ ಪ್ರೋಸೆಸ್. ಇಷ್ಟೇ ನೀವು ತಿಳ್ಕೊಳ್ಳಿ. ಆಕ್ಸಿಡೇಷನ್ಸಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರೋಸೆಸ್ಸು ರೋಸ್ಟಿಂಗ್ ಅಂತ ಬರುತ್ತೆ. ರೋಸ್ಟಿಂಗ್ ಅಂದರೆ ಏನು? ರೋಸ್ಟಿಂಗ್ ಈಸ್ ಒನ್ ಆಫ್ ದ ಪ್ರೋಸೆಸ್. ರೋಸ್ಟಿಂಗ್ ಈಸ್ ಎ ಪ್ರೋಸೆಸ್. ಇಲ್ಲಿ ಏನು ಮಾಡ್ತೀವಿ ನಾವು ಅಂತಂದರೆ ಓರ್ಸ್ ಆರ್ ಹೀಟೆಡ್ ಅಟ್ ಹೈಯರ್ ಟೆಂಪರೇಚರ್ ಇನ್ ಪ್ರೆಸೆನ್ಸ್ ಆಫ್, ದಿಸ್ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್, ಇನ್ ಪ್ರೆಸೆನ್ಸ್ ಆಫ್ ಎಕ್ಸಸ್ ಆಫ್ ಏರ್ ಆರ್ ಆಕ್ಸಿಜನ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ರೋಸ್ಟಿಂಗ್ ಅನ್ನೋ ಒಂದು ಪ್ರೋಸೆಸ್ಸನ್ನು ಸಲ್ಫೈಡ್ ಓರ್ಸ್ಗೆ ಅಪ್ಲೈ ಮಾಡ್ತೀವಿ. ಈ ರೀತಿ ಅಪ್ಲೈ ಮಾಡೋದ್ರಿಂದ ಸಲ್ಫೈಡ್ ಓರ್ಸ್ ಆರ್ ಕನ್ವರ್ಟೆಡ್ ಇಂಟು ಸಲ್ಫೇಟ್ಸಾಗಿ ಕನ್ವರ್ಟ್ ಆಗ್ತವೆ. ನೋಡಿ, ಸಲ್ಫೈಡ್ S ಬರುತ್ತೆ, ಸಲ್ಫೇಟ್ SO4 2- ಬರುತ್ತೆ. ದಿಸ್ ಈಸ್ ದ ಮೆಥಡ್ ಫಾರ್ ಆಕ್ಸಿಡೇಷನ್. ಅದರಲ್ಲಿ ನಾವು ನೋಡ್ತಕ್ಕಂಥ ಮೆಥಡ್ ಯಾವುದಪ್ಪ ಅಂತ ಹೇಳಿದ್ರೆ ರೋಸ್ಟಿಂಗ್. ನೆಕ್ಸ್ಟ್ ಎರಡನೇ ತೊಗೊಂಡ್ಬರ್ತೀನಿ, ಕ್ಯಾಲ್ಸಿನೇಷನ್. ನೋಡಿ, ಅದಕ್ಕೂ ಇದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ. ಕ್ಯಾಲ್ಸಿನೇಷನ್ ಅಂತ ಹೇಳಿದ್ರೆ ಇನ್ ದ ಆಬ್ಸೆನ್ಸ್ ಆಫ್ ಏರ್,
ಸೇಮ್ ಕಾನ್ಸೆಪ್ಟ್ ನೋಡಿ. ಕ್ಯಾಲ್ಸಿನೇಷನ್ ಇಸ್ ಅ ಪ್ರೋಸೆಸ್ ಆಫ್ ಹೀಟಿಂಗ್ ದ ಓರ್ ಐದರ್ ಇನ್ ದ ಅಬ್ಸೆನ್ಸ್ ಆಫ್ ಏರ್ ಆರ್ ಇನ್ ದ ಲಿಮಿಟೆಡ್ ಸಪ್ಲೈ ಆಫ್ ಏರ್ ಅಂತ ಕರೀತಾರೆ. ಇದಕ್ಕೆ ಯಾತ್ರೂ ಇಲ್ಲ. ಈ ರೋಸ್ಟಿಂಗ್ ಮಾಡುವಾಗ ಏನು ಮಾಡ್ತೀವಪ್ಪ ಅಂದರೆ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸಸ್ ಆಫ್ ಏರ್ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸಸ್ ಆಫ್ ಆಕ್ಸಿಜನ್ ಅಂತ ಕರಿತೀವಿ. ಅದೇ ಕ್ಯಾಲ್ಸಿನೇಷನ್ಸ್ ನೋಡಿ ಇಷ್ಟೇ ಪಾಯಿಂಟ್ ಡಿಫ್ರೆನ್ಸ್ ಇಲ್ಲಿ ಬರೆಯುವಾಗ ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಇಷ್ಟೇ, ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಇಲ್ಲಿ ನೋಡುವಾಗ ಓಕೆನಾ, ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಇಲ್ಲಿ ಇಷ್ಟೇ, ಇಲ್ಲಿ ನೋಡುವಾಗ ಆಬ್ಸೆನ್ಸ್ ಆಫ್ ಏರ್, ಆಬ್ಸೆನ್ಸ್ ಆಫ್ ಏರ್ ಇಷ್ಟೇ, ಅಥವಾ ಲಿಮಿಟೆಡ್ ಸಪ್ಲೈ ಆಫ್ ಏರ್, ಅಥವಾ ಲಿಮಿಟೆಡ್ ಸಪ್ಲೈ ಆಫ್ ಏರ್, ಲಿಮಿಟೆಡ್ ಸಪ್ಲೈ ಆಫ್ ಏರ್. This is called as calcination. Calcination is a process of heating the ore in the absence of air or limited supply of air ಅಂತ ಕರೀತಾರೆ. ಸೊ ಡ್ಯೂರಿಂಗ್ ಕ್ಯಾಲ್ಸಿನೇಷನ್ ದ ಫಾಲೋಯಿಂಗ್ ಚೇಂಜಸ್ ಅಕ್ಕರ್. ಯಾವುದಪ್ಪ ಅಂತ ನೋಡೋದಾದ್ರೆ ಬೇಕಾದ್ರೆ ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ತೊಗೊಳೋದಾದರೆ ಓರ್ಸ್ ಆರ್ ಕನ್ವರ್ಟೆಡ್ ಇಂಟು ಆಕ್ಸೈಡ್ಸು. ಅದರಲ್ಲಿ ಮ್ಯಾಕ್ಸಿಮಮ್ ಆಗಿ ಈ ಕ್ಯಾಲ್ಸಿನೇಷನ್ ಪ್ರೋಸೆಸ್ಸನ್ನು ಕಾರ್ಬನೇಟ್ ಓರ್ಸಿಗೆ ಅಪ್ಲೈ ಮಾಡ್ತೀವಿ ನಾವು. ಈ ಸಲ್ಫೈಡ್ ಓರ್ಸಿಗೆ ಅಪ್ಲೈ ಮಾಡ್ತಕ್ಕಂಥ ರೋಸ್ಟಿಂಗ್ ಹೇಳ್ತೀವಿ. ಕ್ಯಾಲ್ಸಿನೇಷನ್ ಅನ್ನೋದನ್ನು ಕಾರ್ಬನೇಟ್ ಓರ್ಸಿಗೆ ಅಪ್ಲೈ ಮಾಡ್ತೀವಿ. ಅದಕ್ಕೆ ಎಕ್ಸಾಂಪಲ್ ಬೇಕಾದ್ರೆ ಮೆಗ್ನೀಷಿಯಮ್ ಕಾರ್ಬನೇಟ್ನ ತೊಗೊಳಬೇಕು. ನೋಡಿ ಇಲ್ಲಿ MgCO3 ನಾನು ತೊಗೊಳ್ತೀನಿ. MgCO3 ಮೆಗ್ನೀಷಿಯಮ್ ಕಾರ್ಬನೇಟ್, MgCO3 ತೊಗೊಂಡ್ರೆ ದಿಸ್ ಕಾಲ್ಡ್ ಮೆಗ್ನೀಷಿಯಮ್ ಕಾರ್ಬನೇಟು. ಇಲ್ಲಿ ಲಿಮಿಟೆಡ್ ಸಪ್ಲೈ ಆಫ್ ಏರ್ ಅಂತ ಕೂಡ ಹೇಳ್ತಾರೆ. ಇದನ್ನು ಡೈಟ್ ಅಂದರೆ ಹೀಟ್ ಅಂತ ಅರ್ಥ. ದಿಸ್ ಕಾಲ್ಡ್ ಆಸ್ ಇಲ್ಲೇನಾಗ್ತದೆ, ದಿಸ್ ಕಾಲ್ಡ್ ಆಸ್ MgO ಪ್ಲಸ್ CO2, ದಿಸ್ ಕಾಲ್ಡ್ ಆಸ್ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತಾವೆ. ಸೊ ಕ್ಲಿಯರ್ ಹೇಳುವಾಗ ಇದು ಕೂಡ ಸಾಲಿಡ್, ದಿಸ್ ಕಾಲ್ಡ್ ಆಸ್ ದ ಗ್ಯಾಸೀಸ್, ಫಿಸಿಕಲ್ ಸ್ಟೇಟ್ಸ್. ದಿಸ್ ದ ಮೆಥಡ್. ಕ್ಲಿಯರ್ ಆಯ್ತು ಈಗ ನೋಡೋದಾದ್ರೆ ನಾವೀಗ. ಸೊ ಎರಡು ಪ್ರೋಸೆಸ್ ನೆನ್ಪಿಟ್ಕೊಂಡ್ರೆ ಇಲ್ಲಿಗೆ ಆಕ್ಸಿಡೇಷನ್ ಆಫ್ ಓವರ್ ಕಂಪ್ಲೀಟ್ ಆಗುತ್ತೆ. ಆಕ್ಸಿಡೇಷನ್ ಆಫ್ ಓರ್ಸಲ್ಲಿ ಏನದು ಅಂತ ಹೇಳಿದ್ರೆ ಜನರಲ್ಲಾಗಿ ಇಲ್ಲಿ ಕನ್ವರ್ಷನ್ ಆಫ್ ಓರ್ಸ್ ಇಂಟು ಆಕ್ಸೈಡ್ಸ್. ಓರ್ಸ್ಗಳ್ನ ಆಕ್ಸೈಡ್ಸ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಮೆಥಡ್ ಇದೆಯಲ್ಲ, ಅದಕ್ಕೆ ನಾವು ಆಕ್ಸಿಡೇಷನ್ ಆಫ್ ಓರ್ಸ್ ಅಂತ ಕರಿತೀವಿ. ಅದರಲ್ಲಿ ಎರಡು ಮೆಥಡ್ ಬರುತ್ತೆ, ಒಂದು ರೋಸ್ಟಿಂಗು, ಮತ್ತೊಂದು ಬಂದ್ಬಿಟ್ಟು ಕ್ಯಾಲ್ಸಿನೇಷನ್. ರೋಸ್ಟಿಂಗ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಆ ಓರ್ಸ್ ಆರ್ ಹೀಟೆಡ್ ಅಟ್ ಹೈಯರ್ ಟೆಂಪರೇಚರ್ ಇನ್ ಪ್ರೆಸೆನ್ಸ್ ಆಫ್ ಏರ್, ದಟ್ ಈಸ್ ಕಾಲ್ಡ್ ಅ ರೋಸ್ಟಿಂಗ್. ದಿಸ್ ರೋಸ್ಟಿಂಗ್ ಮೆಥಡ್ ಇಸ್ ಡನ್ ಫಾರ್ ಸಲ್ಫೈಡ್ ಓರ್ಸ್. ಸಲ್ಫೈಡ್ ಓರ್ಸ್ಗಳಿಗೆ ಈ ರೋಸ್ಟಿಂಗ್ ಮೆಥಡನ್ನು ಅಪ್ಲೈ ಮಾಡ್ತಾರೆ. ಕ್ಲಿಯರ್ ಆಯಿತಾ? ಎರಡನೇದು ಕ್ಯಾಲ್ಸಿನೇಷನ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಕ್ಯಾಲ್ಸಿನೇಷನ್ ಇಸ್ ಎ ಪ್ರೋಸೆಸ್ ಆಫ್ ಹೀಟಿಂಗ್ ದ ಓರ್ ಇನ್ ದ ಅಬ್ಸೆನ್ಸ್ ಆಫ್ ಏರ್ ಆರ್ ಲಿಮಿಟೆಡ್ ಸಪ್ಲೈ ಆಫ್ ಏರ್. ಅಬ್ಸೆನ್ಸ್ ಆಫ್ ಏರ್ ಕೂಡ ಅಥವಾ ಲಿಮಿಟೆಡ್ ಸಪ್ಲೈ ಆಫ್ ಏರಿಂದ ಕೂಡ ಅದನ್ನು ಹೀಟ್ ಮಾಡ್ತಾರೆ. ಮ್ಯಾಕ್ಸಿಮಮ್ ಆಗಿ ಕಾರ್ಬನೇಟ್ ಓರ್ಸ್ಗಳಲ್ಲಿ ಈ ಒಂದು ಮೆಥಡ್ನ ಕ್ಯಾಲ್ಸಿನೇಷನ್ ಇಸ್ ಡನ್ ಫಾರ್ ಆ ಕಾರ್ಬನೇಟ್ ಓರ್ಸ್ ಅಲ್ಲಿ ಕೂಡ ಮಾಡ್ತಾ ಹೋಗ್ತಾರೆ. ಇವೆರಡೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಡಿಫ್ರೆನ್ಸ್ ಅಂತ ಬೇಕಾದ್ರೆ ನೋಡೋದಾದರೆ ರೋಸ್ಟಿಂಗ್ ಏನು ಡಿಫ್ರೆನ್ಸ್, ಫಾರ್ ಎಕ್ಸಾಂಪಲ್ ಡಿಫ್ರೆನ್ಸ್ ಬಿಟ್ವೀನ್ ರೋಸ್ಟಿಂಗ್ ಆ್ಯಂಡ್ ಕ್ಯಾಲ್ಸಿನೇಷನ್ ಅಂತ ನೋಡೋದಾದರೆ ವೆರಿ ಕ್ಲಿಯರ್. ಈಟಿಂಗ್ ದ ಓರ್ ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಅಂತ ಬರ್ಕೋಬೋದು ರೋಸ್ಟಿಂಗಲ್ಲಿ. ಈ ಕಡೆ ಬರೆಯುವಾಗ ಈಟಿಂಗ್ ದ ಏರ್ ಇನ್ ದ ಅಬ್ಸೆನ್ಸ್ ಆಫ್ ಏರ್ ಆರ್ ಲಿಮಿಟೆಡ್ ಸಪ್ಲೈ ಆಫ್ ಏರ್ ಅಂತ ಬರೀಬೋದು. ಅದೇ ರೋಸ್ಟಿಂಗಲ್ಲಿ ಸಲ್ಫೈಡ್ ಓರ್ಸ್ ಆರ್ ರೋಸ್ಟೆಡ್. ಕ್ಲಿಯರ್? ಸಲ್ಫೈಡ್ ಓರ್ಸ್ ಆರ್ ರೋಸ್ಟೆಡ್. ಈ ಕಡೆ ಬರೆಯೋದಾದರೆ ಕಾರ್ಬೊನೇಟ್ ಓರ್ಸ್ ಆರ್ ಕ್ಯಾಲ್ಸಿನೇಟೆಡ್ ಬರಿಬೋದಾ? ಯಾಕೆಂದರೆ ಸಲ್ಫೈಡ್ ಓರ್ಸ್ಗಳಿಗೆ ರೋಸ್ಟಿಂಗ್ ಪ್ರೋಸೆಸ್ನ ಅಪ್ಲೈ ಮಾಡ್ತೀವಿ, ಕಾರ್ಬೊನೇಟ್ ಓರ್ಸ್ಗಳಿಗೆ ಕ್ಯಾಲ್ಸಿನೇಷನ್ ಪ್ರೋಸೆಸ್ನ ಅಪ್ಲೈ ಮಾಡ್ತೀವಿ. SO2 is released. ಸೊ ಅಂದರೆ ಡ್ಯೂರಿಂಗ್ ದ ಪ್ರಾಸೆಸ್ ಫಾರ್ ದ ಕನ್ವರ್ಷನ್ ಆಫ್ ಸಲ್ಫೈಡ್ ಓರ್ಸ್ ಇಂಟು ಸಲ್ಫೇಟ್ಸ್ ದ ಲಿಬರೇಟೆಡ್ ಗ್ಯಾಸ್ ಈಸ್ ಸಲ್ಫರ್ ಡೈಆಕ್ಸೈಡ್. ಅಂದರೆ ಆ ಒಂದು ಪ್ರಾಸೆಸ್ ನಡೆಯುವ ಸಂದರ್ಭದಲ್ಲಿ ಆ ಸಲ್ಫೈಡ್ ಓರ್ಸ್ಗಳು ಸಲ್ಫೇಟಾಗಿ ಕನ್ವರ್ಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಲಿಬರೇಟ್ ಆಗ್ತಕ್ಕಂಥ ಅಥವಾ ರಿಲೀಸ್ ಆಗ್ತಕ್ಕಂಥ ಗ್ಯಾಸ್ ಯಾವುದಪ್ಪ ಅಂತ ಹೇಳಿದ್ರೆ ಸಲ್ಫರ್ ಡೈಆಕ್ಸೈಡ್. ಅದೇ ನಾವು ಕ್ಯಾಲ್ಸಿನೇಷನ್ ಅಂತ ಬಂದಾಗ ರಿಯಾಕ್ಷನ್ ನಡೀತಕ್ಕಂಥ ಸಂದರ್ಭದಲ್ಲಿ ಲಿಬರೇಟ್ ಆಗ್ತಕ್ಕಂಥ ಅಥವಾ ರಿಲೀಸ್ ಆಗ್ತಕ್ಕಂಥ ಗ್ಯಾಸ್ ಯಾವುದಪ್ಪ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್. ಸೊ ದೀಸ್ ಆರ್ ದ ಫ್ಯೂ ಡಿಫ್ರೆನ್ಸ್ ಬಿಟ್ವೀನ್ ರೋಸ್ಟಿಂಗ್ ಆ್ಯಂಡ್ ಕ್ಯಾಲ್ಸಿನೇಷನ್. ದಟ್ಸ್ ಆಲ್. ಇಲ್ಲಿಗೆ ಒಂದು ಎರಡು ಸ್ಟೆಪ್ ಕಂಪ್ಲೀಟ್ ಆಯಿತು. ಕಾನ್ಸಂಟ್ರೇಷನ್ ಆಫ್ ಓರ್ ಮುಗೀತು ಮತ್ತು ಆಕ್ಸಿಡೇಷನ್ ಆಫ್ ಓರ್ ಮುಗೀತು. ಐ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ರಿಡಕ್ಷನ್ ಆಫ್ ಓರ್. ನೆಕ್ಸ್ಟ್ ನಾನು ರಿಡಕ್ಷನ್ ಆಫ್ ಓರ್ಸಿಗೆ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಇಸ್ ಕಾಲ್ಡ್ ರಿಡಕ್ಷನ್ ಆಫ್ ಓರ್. ಈಗ ಆಕ್ಸಿಡೇಷನ್ಸ್ ಎಲ್ಲ ನೋಡಿದ್ದೀನಿ, ಡೈರೆಕ್ಟ್ ಹೇಳ್ಕೊಡಿದ್ದಾರಲ್ಲ, ವೇರಿ ಇಂಪಾರ್ಟೆಂಟ್ ಹೇಳುವಾಗ. ನೆಕ್ಸ್ಟ್ ಇಸ್ ರಿಡಕ್ಷನ್ ಆಫ್ ಓರ್. ರಿಡಕ್ಷನ್ ಆಫ್ ಓರ್ಸ್ ಅಥವಾ ರಿಡಕ್ಷನ್ ಆಫ್ ಓರ್ ಅಂತ ಕರೀತಾರೆ. ಓಕೆ ನೋಡಿ, ರಿಡಕ್ಷನ್ ಆಫ್ ಓರ್ಸ್ ಅಂತಂದರೆ ಏನಪ್ಪ? ರೆಡ್ಯೂಸ್ಡ್ ಅಂತ ಬರ್ತಾವೆ. ನೋಡಿ, ರಿಡಕ್ಷನ್ ಆಫ್ ಓರ್ಸ್ ಅಂತ ಹೇಳಿದಾಗ ಜನರಲ್ ಆಗಿ ಓರ್ಸನ್ನು ಆಕ್ಸೈಡ್ಸಾಗಿ ಕನ್ವರ್ಟ್ ಮಾಡ್ತೀವಿ. ಈ ಆಕ್ಸೈಡ್ಸ್ನ ಮತ್ತೇನು ಮಾಡ್ತೀವಿ? ರೆಡ್ಯೂಸ್ ಮಾಡ್ತೀವಿ. ಅದನ್ನು ಬೈ ಯೂಸಿಂಗ್ ಸೂಟೇಬಲ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಫ್ಲಕ್ಸ್ ಅಂತ ಕರಿತಾ ಹೋಗ್ತೀವಿ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಏನಾಗ್ಬಿಡ್ತು ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಆಫ್ ಪ್ರೋಸೆಸ್ಸಲ್ಲಿ ಗ್ಯಾಂಗೆ ಪಾರ್ಟಿಕಲ್ಸ್ ರಿಮೂವ್ ಮಾಡಿದ್ದೀವಿ. ಒಂದು ಅರ್ಥ ಮಾಡ್ಕೊಳ್ಳಿ,
ಕಾನ್ಸಂಟ್ರೇಷನ್ ಆಫ್ ಓರ್ ಅಂತಂದರೆ ಅರ್ಥ ಏನಪ್ಪ ಅಂತ ಹೇಳಿದ್ರೆ ದ ಪ್ರೋಸೆಸ್ ಆಫ್ ರಿಮೂವಲ್ ಆಫ್ ಗ್ಯಾಂಗಿಯಾ ಪಾರ್ಟಿಕಲ್ಸ್ ಫ್ರಮ್ ದ ಓರ್ಸ್. ಅದು ಅನ್ವಾಂಟೆಡ್ ಇಂಪ್ಯೂರಿಟೀಸ್. ಒಂದು ಓರಲ್ಲಿ ಇರ್ತಕ್ಕಂತಹ ಅನ್ವಾಂಟೆಡ್ ಇಂಪ್ಯೂರಿಟೀಸ್ಗಳನ್ನು ರಿಮೂವ್ ಮಾಡ್ತಕ್ಕಂಥ ಒಂದು ಮೆಥಡಿಗೆ ನಾವೇಂತ ಕರಿತೀವಿ, ಕಾನ್ಸಂಟ್ರೇಷನ್ ಆಫ್ ಓರ್ ಅಂತ ಕರಿತೀವಿ. ಅದೇ ರೀತಿ ಆಕ್ಸಿಡೇಷನ್ ಆಫ್ ಓರ್ ಅಂತಂದರೆ ಏನಪ್ಪ ಅಂತ ಹೇಳಿದ್ರೆ ಆ ಓರ್ಸ್ಗಳನ್ನ ಆಕ್ಸೈಡ್ಸಾಗಿ ಕನ್ವರ್ಟ್ ಮಾಡೋದನ್ನು ಆಕ್ಸಿಡೇಷನ್ ಆಫ್ ಓರ್ ಅಂತ ಕರಿತೀವಿ. ಈ ರಿಡಕ್ಷನ್ ಆಫ್ ಓರ್ ಅಂದರೆ ಏನಪ್ಪ ಅಂತ ಹೇಳಿದಾಗ ನಾವು ಕನ್ವರ್ಟ್ ಮಾಡಿರ್ತಕ್ಕಂತಹ ಆಕ್ಸೈಡ್ಸ್ಗಳನ್ನ ರೆಡ್ಯೂಸ್ ಮಾಡಬೇಕು. ರೆಡ್ಯೂಸ್ ಮಾಡುವಾಗ ಆ ರಿಡಕ್ಷನ್ ಪ್ರೊಸೆಸ್ಸಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳುವಾಗ ನಾವೇನು ಮಾಡಬೇಕು, ಕೆಲವೊಂದು ರಿಯೇಜೆಂಟ್ಸ್ಗಳನ್ನ ಬಳಸ್ಕೋಬೇಕು. ಆ ಏಜೆಂಟ್ಗಳು ಯಾವುದಪ್ಪ ಅಂತ ಹೇಳಿದ್ರೆ ಒಂದು ಬಂದ್ಬಿಟ್ಟು ಫ್ಲಕ್ಸ್ ಅಂತ ಬರುತ್ತೆ, ಇನ್ನೊಂದು ರೆಡ್ಯೂಸಿಂಗ್ ಏಜೆಂಟ್ ಅಂತ ಬರುತ್ತೆ. ನೆನ್ಪಿಟ್ಬಿಡಿ, ರಿಡಕ್ಷನ್ ಪ್ರೊಸೆಸ್ನ ಕ್ಯಾರಿ ಮಾಡುವಾಗ ವಿ ಆರ್ ಗೋಯಿಂಗ್ ಟು ಯೂಸ್ ದ ಫ್ಲಕ್ಸ್ ಆ್ಯಂಡ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಕೂಡ ಕರಿತೇವೆ. ಹಾಗಿದ್ರೆ ರಿಡಕ್ಷನ್ ಆಫ್ ಓರ್ಸಲ್ಲಿ ಬರ್ತಕ್ಕಂಥ ಒಂದು ಪ್ರಾಸೆಸ್ ಇದೆ, ದಟ್ ಈಸ್ ಕಾಲ್ಡ್ ಸ್ಮೆಲ್ಟಿಂಗ್ ಅಂತ ಕರಿತೀವಿ ನಾವು. ಅಲ್ಲೇನು ರೋಸ್ಟಿಂಗ್ ಅಂತ ಬರುತ್ತೋ ಇಲ್ಲೂ ಒಂದು ಮೆಥಡ್ ಇಸ್ ಕಾಲ್ಡ್ ಆಸ್ ದ ಸ್ಮೆಲ್ಟಿಂಗ್ ಅಂತ ಕರಿತೀವಿ ನಾವು. ಕ್ಯಾನ್ ಕಾಲ್ ಇಟ್ ಆಸ್ ದ ಸ್ಮೆಲ್ಟಿಂಗ್. ಸೊ ವಾಟ್ ಈಸ್ ದ ಮೀನಿಂಗ್ ಫಾರ್ ಸ್ಮೆಲ್ಟಿಂಗ್? ಹಿಯರ್ smelting, it is a process of extraction of the impure molten metal from its ore. ಅದು ಪ್ಯೂರ್ ಮೆಟಲ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಇಂಪ್ಯೂರ್ ಮೋಲ್ಟನ್ ಮೆಟಲ್ ಅಂತ ಹೇಳಿದಾಗ, ಮೋಲ್ಟನ್ ಅಂತ ಹೇಳಿದಾಗ ಎರಡು ಫಾರ್ಮ್ ತೋರಿಸುತ್ತೆ, ಸಾಲಿಡಿಫೈಡ್ ಆ್ಯಂಡ್ ಲಿಕ್ವಿಫೈಡ್ ಫಾರ್ಮ್. ದ ಇಂಟರ್ಮೀಡಿಯೇಟ್ ಫಾರ್ಮ್ ಬಿಟ್ವೀನ್ ಸಾಲಿಡಿಫೈಡ್ ಆ್ಯಂಡ್ ಲಿಕ್ವಿಫೈಡ್ ಫಾರ್ಮ್ ಇಸ್ ಕಾಲ್ಡ್ ಆಸ್ ದ ಮೋಲ್ಟನ್ ಸ್ಟೇಟ್ ಅಂತ ಕರಿತಾ ಹೋಗ್ತೀವಿ. ನೆನಪಿರಲಿ, ಮೋಲ್ಟನ್ ಸ್ಟೇಟ್ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಿದ್ದರೆ ಇಲ್ಲಿ ವಿ ಆರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ದ ಎಕ್ಸ್ಟ್ರಾಕ್ಷನ್ ಆಫ್ ಇಂಪ್ಯೂರ್ ಮೋಲ್ಟನ್ ಮೆಟಲ್ ಫ್ರಮ್ ಇಟ್ಸ್ ಓರ್. ಓರಿಂದ ಇಂಪ್ಯೂರ್ ಮೋಲ್ಟನ್ ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಆಮೇಲೆ ಅದನ್ನು ಪ್ಯೂರಿಫೈ ಮಾಡ್ತಾರೆ. ಇಟ್ಸ್ ಕಾಲ್ಡ್ ರಿಫೈನಿಂಗ್ ಆಫ್ ಮೆಟಲ್ ಅಂತ ಕರಿತಾ ಹೋಗ್ತೀವಿ. ಇಟ್ ಈಸ್ ಅ ಪ್ರೋಸೆಸ್ ಆಫ್ ಎಕ್ಸ್ಟ್ರಾಕ್ಟಿಂಗ್ ದ ಇಂಪ್ಯೂರ್ ಮೋಲ್ಟನ್ ಮೆಟಲ್ ಫ್ರಮ್ ಇಟ್ಸ್ ಓರ್ ಅಟ್ ಹೈಯರ್ ಟೆಂಪ್ರೇಚರ್ using a suitable flux and reducing agent is called as a smelting. ನೋಡಿ, ಸ್ಮೆಲ್ಟಿಂಗ್ ಅಂತ ಹೇಳುವಾಗ ನಾವು ಆಲ್ರೆಡಿ ಓರ್ಸ್ಗಳನ್ನ ಆಕ್ಸೈಡ್ಸಾಗಿ ಕನ್ವರ್ಟ್ ಮಾಡಿದ್ದೀವಿ. ಈ ಓರ್ಸ್ಗಳನ್ನ ಆಕ್ಸೈಡ್ಸಾಗಿ ಕನ್ವರ್ಟ್ ಮಾಡಿ ಆದಮೇಲೆ ಅಲ್ಲಿ ಇರ್ತಕ್ಕಂತಹ ಇಂಪ್ಯೂರ್ ಮೋಲ್ಟನ್ ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಟ್ ಹೈಯರ್ ಟೆಂಪ್ರೇಚರಲ್ಲಿ. ಯಾವುದರ ಸಹಾಯದಿಂದ? ಬೈ ಯೂಸಿಂಗ್ ರೆಡ್ಯೂಸಿಂಗ್ ಏಜೆಂಟ್. Using reducing agent and suitable flux. So that the process is called as the smelting ಅಂತ ಕರಿತೀವಿ. ಕ್ಲಿಯರ್ ಆಯಿತಾ? ಸೊ ಸ್ಮೆಲ್ಟಿಂಗ್ ಅಂತ ಹೇಳಿದ ಮೇಲೆ ವಾಟ್ ಈಸ್ ರೆಡ್ಯೂಸಿಂಗ್ ಏಜೆಂಟ್ ಗೊತ್ತಿದೆ. ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿದ್ರೆ ವೆರಿ ಕ್ಲಿಯರ್. ಸೊ ರೆಡ್ಯೂಸಿಂಗ್ ಏಜೆಂಟ್ ಈಸ್ ಎ ಕೆಮಿಕಲ್ ಸಬ್ಸ್ಟೆನ್ಸ್ which reduces the other substances. It will completely undergo oxidation. ಉಲ್ಟಾ ಹೇಳ್ಬೇಕು ನಾವು. ಆಕ್ಸಿಡೈಸಿಂಗ್ ಏಜೆಂಟ್ ಅಂತಂದರೆ ಇದೇನು ಮಾಡುತ್ತೆ, ಬೇರೆ ಸಬ್ಸ್ಟೆನ್ಸನ್ನು ಆಕ್ಸಿಡೈಸ್ ಮಾಡಿ ಇದು ರೆಡ್ಯೂಸ್ ಆಗುತ್ತೆ, ರಿಡಕ್ಷನ್ ಆಗುತ್ತೆ. ಉಲ್ಟಾ ಇಲ್ಲಿ ರೆಡ್ಯೂಸಿಂಗ್ ಅಂತ ಹೇಳುವಾಗ ರೆಡ್ಯೂಸಿಂಗ್ ಏಜೆಂಟ್ ಈಸ್ ಒನ್ ಆಫ್ ದ ಕೆಮಿಕಲ್ ಸಬ್ಸ್ಟೆನ್ಸ್ which reduces the other substance. It completely undergo oxidation ಅಂತ ಹೇಳಬೇಕಾಗುತ್ತೆ. ಓಕೆ, ನಾವು ಕಾಮನ್ ಆಗಿ ಐರನ್ ಎಕ್ಸ್ಟ್ರಾಕ್ಷನ್ಸ್ ಮಾಡುವಾಗ ನಾವು ಬಳಸ್ತಕ್ಕಂಥ ಇಂಪಾರ್ಟೆಂಟ್ ರಿಡ್ಯೂಸಿಂಗ್ ಏಜೆಂಟ್ ಅಂತೇಳಿದ್ರೆ ಕಾರ್ಬನ್ ಮಾನಾಕ್ಸೈಡ್. ಕಾರ್ಬನ್ ಅಂತ ಕೂಡ ತೊಗೊಳ್ತೀವಿ, ತಪ್ಪೇನಿಲ್ಲ. ಕಾರ್ಬನ್ ಅಂತೇಳಿ ಕೋಕ್ ನೆನ್ಪಿಟ್ಕೊಳ್ಳಿ. ಕೋಕ್ ಈಸ್ ಯೂಸ್ಡ್ ಆಸ್ ಎ ರೆಡ್ಯೂಸಿಂಗ್ ಏಜೆಂಟ್ ಇನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಐರನ್ ಫ್ರಮ್ ಎಮಟೈಟ್. ಎಮಟೈಟಿಂದ ನಾವು ಐರನ್ ಎಕ್ಸ್ಟ್ರಾಕ್ಟ್ ಮಾಡುವಾಗ ಅಲ್ಲಿ ನಾವು ಬಳಸ್ತಕ್ಕಂತಹ ರೆಡ್ಯೂಸಿಂಗ್ ಏಜೆಂಟ್ ಯಾವುದಪ್ಪ ಅಂದರೆ ಕೋಕ್ ಅಂತ ಕರಿತೀವಿ. ಕೋಕ್ ಅಂತ ಹೇಳಿದ್ರೆ ಕಾರ್ಬನ್, ಸಿ ಅಂತ ಬರುತ್ತೆ ಅದರ ಕೆಮಿಕಲ್ ಫಾರ್ಮುಲಾ. ಅದೇ ರೀತಿ ಅಲ್ಲಿ ಬಳಸ್ತಕ್ಕಂಥ ಕೆಮಿಕಲ್ ಸಬ್ಸ್ಟೆನ್ಸ್ ಯಾವುದಪ್ಪ ಅಂತೇಳಿ ಲೈಮ್ ಸ್ಟೋನ್. ಲೈಮ್ ಸ್ಟೋನನ್ನು ಬಳಸ್ತಾ ಹೋಗ್ತೀವಿ. ನಿಮ್ಮ ಎಕ್ಸಾಮಲ್ಲಿ ಸಾಕಷ್ಟು ಸಲ ಕೇಳ್ತಾರೆ, ದ ಎಕ್ಸ್ಟ್ರಾಕ್ಷನ್ ಆಫ್ ಐರನ್ ಫ್ರಮ್ ಹೆಮಟೈಟ್ ಓರ್, ವಾಟ್ ಈಸ್ ದ ರೋಲ್ ಫಾರ್ ಕೋಕ್ ಆ್ಯಂಡ್ ಲೈಮ್ ಸ್ಟೋನ್ ಅಂತ ಕೇಳ್ತಾರೆ. ಕೋಕ್ ಆಕ್ಸ್ ಆಸ್ ಎ ರೆಡ್ಯೂಸಿಂಗ್ ಏಜೆಂಟ್, ಲೈಮ್ ಸ್ಟೋನ್ ಆಕ್ಸ್ ಆಸ್ ಎ ಫ್ಲಕ್ಸ್ ಅಂತ ಬರೋದು ಸಾಕು ನೀವು ಒಂದೇ ಲೈನಲ್ಲಿ. ಅದನ್ನು ಹೇಳ್ತೀನಿ ನಾನು ನೆಕ್ಸ್ಟ್ ಹೇಳುವಾಗ. ಎಕ್ಸ್ಟ್ರಾಕ್ಷನ್ ಆಫ್ ಐರನ್ ಇಲ್ಲಿ ಮೂರು, ಈ ಒಂದು ಮೆಟಲರ್ಜಿ ಟಾಪಿಕ್. ಇದನ್ನು ಮೆಟಲರ್ಜಿ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಪ್ರೋಸೆಸ್ ಆಫ್ ಐಸೋಲೇಷನ್ ಎಲಿಮೆಂಟ್ಸ್ ಅಂತ ಕೂಡ ಕರಿತೀವಿ ನಾವು. ಫಸ್ಟ್ ಪೀಸಲ್ಲಿ ಹೇಳುವಾಗ ಮೆಟಲರ್ಜಿ ಅಂತ ಕೂಡ ಕರಿತೀವಿ. ಇದರಲ್ಲಿ ಮೂರು ಮೆಟಲ್ಸ್ ನಿಮಗೆ ಹೇಳಿದ್ದಾರೆ. ಮೂರಲ್ಲೂ ಕೂಡ ಕ್ವಶನ್ಸ್ ಕಂಪಲ್ಸರಿ ಕೇಳ್ತಿರ್ತಾನೆ ಜನರಲ್ಲಾಗಿ. ಇರ್ತಕ್ಕಂಥದ್ದು ವೆಯ್ಟೇಜ್ ಆಫ್ ಮಾಸ್ ಓನ್ಲಿ ಫಾರ್ 4 ಮಾರ್ಕ್ ಕೇಳ್ತಕ್ಕಂಥ ಸಿಕ್ಕಾಪಟ್ಟೆ ಕೇಳ್ತಾರೆ. ಅದಕ್ಕೋಸ್ಕರ ಹೇಳುವಾಗ ಸಿಲೆಬಸ್ ಜಾಸ್ತಿ ಇದೆ, ಬಟ್ ವೆಯ್ಟೇಜ್ ಆಫ್ ಮಾರ್ಕ್ ಓನ್ಲಿ ಫಾರ್ 4 ಮಾರ್ಕ್ ಇರೋದ್ರಿಂದ ಐರನ್ ಮೆಟಲ್ ಮೇಲೂ ಕೂಡ ಹೇಳ್ಬೋದು. ಎಕ್ಸ್ಟ್ರಾ ಯಾವ ರೀತಿ ಐರನ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂತ ಒಂದಿದೆ, ಅದಾದಮೇಲೆ ಅಲ್ಯೂಮಿನಿಯಂ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂತ ಒಂದು, ಅದಾದಮೇಲೆ ಇನ್ನೊಂದು ಕಾಪರ್ ಅಂತ ಬರುತ್ತೆ. ಈ ಮೂರನ್ನ ಓದಿದ್ರೆ ಆಲ್ಮೋಸ್ಟ್ ಚಾಪ್ಟರ್ ಕಂಪ್ಲೀಟ್. ಇನ್ನೊಂದು ಎಲ್ಲಿಂಗ್ ಆಫ್ ಡಯಾಗ್ರಾಮ್ ಅಂತ ಬರುತ್ತೆ, ಅದೊಂದು ಡಯಾಗ್ರಾಮ್ ಬೇಕಾದ್ರೆ ಡ್ರಾ ಮಾಡಬೇಕಾದ್ರೆ ನಾನು ತೋರಿಸ್ತಾ ಹೋಗ್ತೀನಿ.
ಓಕೆ, ನಾವು 2 ಕ್ಲಾಸಲ್ಲಿ ಚಾಪ್ಟರ್ ಬೇಕಾದ್ರೆ ನಾವು ಕಂಪ್ಲೀಟ್ ಮಾಡ್ತಾರೆ. ಓಕೆ, ಈಗ ನಾನು ನೋಡೋದಾದ್ರೆ ಸ್ಮೆಲ್ಟಿಂಗ್ ಕ್ಲಿಯರ್ ಆಯಿತು. ಐ ವಿಲ್ ಮೂವ್ ಆನ್ ನೆಕ್ಸ್ಟ್ ಒನ್ ಇಸ್ ಫ್ಲಕ್ಸ್. ವಾಟ್ ಈಸ್ ಫ್ಲಕ್ಸ್ ನೋಡಿ, ವಾಟ್ ಈಸ್ ನೇಮ್ ಫ್ಲಕ್ಸ್ ಅಂದರೆ ಏನಪ್ಪ ಅಂದರೆ ಫ್ಲಕ್ಸ್ ಈಸ್ ಎ ಕೆಮಿಕಲ್ ಸಬ್ಸ್ಟೆನ್ಸ್ ಆ್ಯಡೆಡ್ ಟು ದ ಕಾನ್ಸಂಟ್ರೇಟೆಡ್ ಓರ್ ಡ್ಯೂರಿಂಗ್ ಸ್ಮೆಲ್ಟಿಂಗ್ ಅಂತ. ಅಂದರೆ ಈ ಫ್ಲಕ್ಸ್ ಅನ್ನೋದು ಒಂದು ಕೆಮಿಕಲ್ ಸಬ್ಸ್ಟೆನ್ಸು. ಇದನ್ನು ಯಾವ ಸಂದರ್ಭದಲ್ಲಿ ಹಾಕ್ತಾರಪ್ಪ ಅಂದರೆ ಕಾನ್ಸಂಟ್ರೇಟೆಡ್ ಓರಿಗೆ ಹಾಕ್ತಾರೆ ಅಥವಾ ಆಕ್ಸಿಡೈಸ್ಡ್ ಓರಿಗೆ ಹಾಕ್ತಾರೆ. ಸೊ ಫ್ಲಕ್ಸ್ ಇಸ್ ಎ ಕೆಮಿಕಲ್ ಸಬ್ಸ್ಟೆನ್ಸ್ ವಿಚ್ ಇಸ್ ಆ್ಯಡೆಡ್ ಟು ದ ಕಾನ್ಸಂಟ್ರೇಟೆಡ್ ಓರ್ ಅಥವಾ ಆಕ್ಸಿಡೈಸ್ಡ್ ಓರ್ ಡ್ಯೂರಿಂಗ್ ದ ಸ್ಮೆಲ್ಟಿಂಗ್ ಪ್ರೋಸೆಸ್ ಈಸ್ ಕಾಲ್ಡ್ ಆಸ್ ದ ಫ್ಲಕ್ಸ್ ಅಂತ ಕರೀತಾರೆ. ಓಕೆ, ಇದಾದಮೇಲೆ ಇನ್ನೊಂದು ಪಾಯಿಂಟ್ ಬರ್ಸ್ಕೊಂಡ್ರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಕ್ಕೆ ಅಂತ ಹೇಳಿದ್ರೆ ಸ್ಲ್ಯಾಗ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತೀವಿ ನಾವು. ಗೋಯಿಂಗ್ ಟು ಯೂಸ್ ಅಲ್ಲಿ ಸ್ಲ್ಯಾಗ್ ಅಂತ ಬರುತ್ತೆ. ವಾಟ್ ಇಸ್ ದ ಸ್ಲ್ಯಾಗ್? ಸ್ಲ್ಯಾಗ್ ಅಂದರೆ ಏನು ನೋಡಿ, ಸ್ಲ್ಯಾಗ್ ಅಂತ ಹೇಳಿದ್ರೆ ಎ ಸ್ಲ್ಯಾಗ್ ಇಸ್ ಎ ವೇಸ್ಟ್ ಪ್ರಾಡಕ್ಟ್. ವೇಸ್ಟ್ ಎ ಸ್ಲ್ಯಾಗ್ ಇಸ್ ಎ ವೇಸ್ಟ್ ಪ್ರಾಡಕ್ಟ್ ಫಾರ್ಮ್ಡ್ ಬೈ ದ ಕಾಂಬಿನೇಷನ್ ಆಫ್ ಎ ಫ್ಲಕ್ಸ್ ಆ್ಯಂಡ್ ಎ ಗ್ಯಾಂಗೆ ಡ್ಯೂರಿಂಗ್ ದ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಬೈ ಸ್ಮೆಲ್ಟಿಂಗ್ ಪ್ರೋಸೆಸ್. ನೋಡಿ ಇಲ್ಲಿ ಹೇಳುವಾಗ ವಾಟ್ ಈಸ್ ಸ್ಲ್ಯಾಗ್ ಅಂತ ಹೇಳಿದ್ರೆ, ಸ್ಲ್ಯಾಗ್ ಅಂತಕ್ಕಂಥದ್ದು ಈ ಫ್ಲಕ್ಸು ಮತ್ತು ಗ್ಯಾಂಗೆ ಇವೆರಡೂ ಸೇರ್ಕೊಂಡು ಬರ್ತಕ್ಕಂಥ ಅನ್ವಾಂಟೆಡ್ ಪ್ರಾಡಕ್ಟ್. ಇಟ್ ಈಸ್ ಕಾಲ್ಡ್ ಆಸ್ ದ ವೇಸ್ಟ್ ಪ್ರಾಡಕ್ಟ್ ಅಂತ ಕರಿತೀವಿ. ದಟ್ ಈಸ್ ಕಾಲ್ಡ್ ಆಸ್ ದ ವೇಸ್ಟ್ ಪ್ರಾಡಕ್ಟ್. ಇಟ್ ಈಸ್ ಕಾಲ್ಡ್ ಆಸ್ ದ ವೇಸ್ಟ್ ಪ್ರಾಡಕ್ಟ್. ಇಟ್ ಈಸ್ ಕಾಲ್ಡ್ ಆಸ್ ಸ್ಲ್ಯಾಗ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಸ್ಲ್ಯಾಗ್ ಅಂತ ನಾವು ನೋಡೋದಾದರೆ, ಸ್ಲ್ಯಾಗ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಕ್ಲಿಯರಾಗಿ ಹೇಳ್ತಾರೆ ಇಲ್ಲಿ. ಸ್ಲ್ಯಾಗ್ ಇಸ್ ಎ ವೇಸ್ಟ್ ಪ್ರಾಡಕ್ಟ್ ವಿಚ್ ಈಸ್ ಒಬ್ಟೈನ್ಡ್ ಬೈ ದ ಕಾಂಬಿನೇಷನ್ ಆಫ್ ಫ್ಲಕ್ಸ್ ಆ್ಯಂಡ್ ಗ್ಯಾಂಗೆ. ಗೊತ್ತಿದೆ ನಿಮಗೆ, ಫ್ಲಕ್ಸ್ ಅನ್ನೋದು ಕೆಮಿಕಲ್ ಸಬ್ಸ್ಟೆನ್ಸ್ ಆಗಿರುತ್ತೆ, ಗ್ಯಾಂಗೆ ಅನ್ನೋದು ಅನ್ವಾಂಟೆಡ್ ಇಂಪ್ಯೂರಿಟೀಸ್. ಬೇಕು ಎರಡೂ ತೋರಿಸೋದಾದರೆ ಫ್ಲೆಕ್ಸ್ ಅಂತ ನಾವು ತೊಗೊಂಡ್ರೆ ಈ ಫ್ಲಕ್ಸ್ ಎಲ್ಲ ಎಕ್ಸಾಂಪಲ್ ಬೇಕಾದ್ರೆ ಕ್ಯಾಲ್ಶಿಯಂ ಆಕ್ಸೈಡ್ ಫ್ಲೇಮ್ ಅಂತ ಕರಿತೀವಿ. ಇಲ್ಲಿ ಸಿಲಿಕಾ SiO2 ಇಸ್ ದ ಮೇಜರ್ ಗ್ಯಾಂಗೆ. ದಿಸ್ ಇಸ್ ಫಾರ್ ಫ್ಲಕ್ಸ್. ಇದು ಫ್ಲಕ್ಸು, ಇದು ಗ್ಯಾಂಗೆ. ಇದನ್ನು ನಾವು ಈ ಸಿಲಿಕಾ ಇಸ್ ದ ಮೇಜರ್ ಗ್ಯಾಂಗೆ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಹೆಮಟೈಟ್ ಓರ್. ಹೆಮಟೈಟ್ ಓರ್ ಇರ್ತಕ್ಕಂಥ ಮ್ಯಾಕ್ಸಿಮಮ್ SiO2 ಇಸ್ ಫಾರ್ CaSiO3. ದಿಸ್ ಇಸ್ ಕಾಲ್ಡ್ ಆಸ್ ದ ಸ್ಲ್ಯಾಗ್ ಅಂತ ಕರಿತೀವಿ. ಯು ಕ್ಯಾನ್ ಕಾಲ್ ಇಟ್ ಆಸ್ ದ ಸ್ಲ್ಯಾಗ್ ಅಂತ ಕೂಡ ಇದನ್ನು ಕರಿತಾ ಹೋಗ್ತೀವಿ. ಇದೊಂದು ಪಾಯಿಂಟ್ಸನ್ನು ನೋಡಿಕೊಂಡ್ರೆ ಸಾಕು. ದಿಸ್ ಇಸ್ ಕಾಲ್ಡ್ ಆಸ್ ದ ಸ್ಲ್ಯಾಗ್. ಇದೊಂದು ಪಾಯಿಂಟ್ ನೆನಪಿರಲಿ. ಈಗ ರಿಡಕ್ಷನ್ ಪ್ರೋಸೆಸ್ ನಾವೇನು ನೋಡಿದ್ದೀವಪ್ಪ ಅಂತ ಹೇಳಿದ್ರೆ, ಆ ರಿಡಕ್ಷನ್ ಪ್ರೋಸೆಸ್ಸಲ್ಲಿ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ದಟ್ ವಾಟ್ ಯು ಆರ್ ಗೋಯಿಂಗ್ ಟು ಅಬ್ಸರ್ವ್ ನೋಡಿ ಏನು ನೋಡಿದ್ವಪ್ಪ ಅಂತ ಹೇಳಿದ್ರೆ ಮೇಜರ್ ಆಗಿ ಸ್ಮೆಲ್ಟಿಂಗ್ ಅಂದರೆ ಏನಂತ ನೋಡಿದ್ವಿ. ಸ್ಮೆಲ್ಟಿಂಗ್ ಪ್ರೋಸೆಸ್ನ ಕ್ಯಾರಿ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಕೆಮಿಕಲ್ ಏಜೆಂಟ್ಸ್ಗಳು ಬೇಕು. ಯಾವ್ಯಾವುದಪ್ಪ ಅಂದರೆ ಒಂದು ರೆಡ್ಯೂಸಿಂಗ್ ಏಜೆಂಟ್ ಮತ್ತೊಂದು ಫ್ಲಕ್ಸ್ ಬರುತ್ತೆ. ಕ್ಲಿಯರ್ ಆಯಿತು ಅಲ್ಲಿಗೆ. ರೆಡ್ಯೂಸಿಂಗ್ ಏಜೆಂಟ್ ಅಂದರೆ ಡೆಫಿನೇಷನ್ ಕೂಡ ಹೇಳಿದ್ವಿ ನಿಮಗೆ. ಫ್ಲಕ್ಸು ಕೂಡ ಕ್ಲಿಯರ್ ಆಗಿದೆ. ಸೊ ಅದಾದಮೇಲೆ ಅಪಾರ್ಟ್ ಫ್ರಮ್ ದಿಸ್ ಅದನ್ನು ಬಿಟ್ಟರೆ ಉಳಿದಕ್ಕೆ ಸ್ಲ್ಯಾಗ್ ಅಂತ ಒಂದು ವರ್ಡ್ ಬರುತ್ತೆ. ಸ್ಲ್ಯಾಗ್ ಅನ್ನೋದು ಒಂದು ಬೇಸ್ಟ್ ಪ್ರಾಡಕ್ಟು ವಿಚ್ ಇಸ್ ಒಬ್ಟೈನ್ಡ್ ಬೈ ದ ಕಾಂಬಿನೇಷನ್ ಆಫ್ ಫ್ಲಕ್ಸ್ ಆ್ಯಂಡ್ ಗ್ಯಾಂಗೆ. ಈ ಫ್ಲಕ್ಸು ಮತ್ತು ಗ್ಯಾಂಗೆ ಕಾಂಬಿನೇಷನ್ ಇದೆ. ದಟ್ ಬೇಸ್ಟ್ ಪ್ರಾಡಕ್ಟ್ ಇಸ್ ಕಾಲ್ಡ್ ಆಸ್ ದ ಸ್ಲ್ಯಾಗ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ದಟ್ಸ್ ಇದಷ್ಟು ಕೂಡ ಇಲ್ಲಿಗೆ ರಿಡಕ್ಷನ್ ಆಫ್ ಓರ್ ಆಯಿತು. ಸೊ ಇದು ಮೂವ್ ಆನ್ ನೆಕ್ಸ್ಟ್ ಒನ್ ಈಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಆಸ್ ರಿಫೈನಿಂಗ್ ಆಫ್ ಓರ್ ಅಂತ ಬರುತ್ತೆ. ಈ ರಿಫೈನಿಂಗ್ ಆಫ್ ಓರಲ್ಲಿ ಇಲ್ಲೂ ಕೂಡ 4-5 ಮೆಥಡ್ಸ್ ಕೂಡ ಇದ್ದಾರೆ. ಅದಷ್ಟು ಕೂಡ ನಾನು ಬರೆದುಬಿಡ್ತೀನಿ ನಿಮಗೆ. ಸೆವರಲ್ ಮೆಥಡ್ಸ್ ಆರ್ ಡನ್ ಇನ್ ದ ರಿಫೈನಿಂಗ್ ಆಫ್ ಓರ್ ಅಂತ ಹೇಳ್ತೀವಿ. ಯಾಕೆಂದರೆ ಈ 3 ಪ್ರೋಸೆಸ್ ಮುಗಿದ ಮೇಲೆ ದ ಲಾಸ್ಟ್ ಪ್ರೋಸೆಸ್ ಏನಿದೆಯಲ್ಲ ಇಲ್ಲಿ ಇಂಪ್ಯೂರ್ ಮೋಲ್ಟನ್ ಮೆಟಲ್ನಿಂದ ಪ್ಯೂರ್ ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಇದೆಯಲ್ಲ, ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ದ ರಿಫೈನಿಂಗ್ ಆಫ್ ಮೆಟಲ್ಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ವಿಲ್ ಮೂವ್ ಆನ್ ಟು ದ ಲಾಸ್ಟ್ ಒನ್ ಇಸ್ ಕಾಲ್ಡ್ ರಿಫೈನಿಂಗ್ ಆಫ್ ಓರ್ಸ್. ರಿಫೈನಿಂಗ್ ಆಫ್ ಮೆಟಲ್ಸ್ ಬೇಕಾದ್ರೆ ತಪ್ಪೇನಿಲ್ಲ. ಇಸ್ ಕಾಲ್ಡ್ ಆಸ್ ದ ರಿಫೈನಿಂಗ್ ಆಫ್ ಓರ್ಸ್ ಅಂತ ಕೂಡ ಹೇಳ್ಬೋದು, ಅಥವಾ ರಿಫೈನಿಂಗ್ ಆಫ್ ಮೆಟಲ್ಸ್ ಅಂತ ಕೂಡ ನಾವು ಹೇಳ್ಬೋದು. ರಿಫೈನ್. ಓಕೆ, ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ರಿಫೈನಿಂಗ್ ಆಫ್ ಮೆಟಲ್ಸ್? ಏನಂಗಂದ್ರೆ ಅಂತ ಹೇಳ್ತಾರೆ, ದ ಪ್ರೋಸೆಸ್ ಆಫ್ ರಿಮೂವಿಂಗ್ ದ ಇಂಪ್ಯೂರಿಟೀಸ್ ಫ್ರಮ್ ದ ಎಕ್ಸ್ಟ್ರಾಕ್ಟೆಡ್ ಮೆಟಲ್. ಅಂದರೆ ನಾವೀಗ 3 ಪ್ರೋಸೆಸ್ ಮುಗಿದೋಗ್ಬಿಟ್ಟಿದೆ. ಕಾನ್ಸಂಟ್ರೇಷನ್ ಆಫ್ ಓರು ಆಗಿದೆ, ಆಕ್ಸಿಡೇಷನ್ ಆಫ್ ಓರು ಆಗಿದೆ, ರಿಡಕ್ಷನ್ ಆಫ್ ಓರು ಆಗಿದೆ. ಈ 3 ಆದಮೇಲೆ ಮತ್ತೆ ಏನಾದರೂ ಮೆಟಲ್ ನಾವು ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ ಮೆಟಲಲ್ಲಿ ಏನಾದರೂ ಇಂಪ್ಯೂರಿಟೀಸ್ ಇತ್ತು ಅಂದರೆ ಅಂಥ ಇಂಪ್ಯೂರಿಟೀಸ್ಗಳನ್ನ ರಿಮೂವ್ ಮಾಡೋಕ್ಕೆ ನಾವು ಅಪ್ಲೈ ಮಾಡ್ತಕ್ಕಂಥ ಪ್ರೋಸೆಸ್ಸಿಗೆ ನಾವು ರಿಫೈನಿಂಗ್ ಆಫ್ ಮೆಟಲ್ಸ್ ರಿಫೈನಿಂಗ್ ಆಫ್ ಓರ್ಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ದ ಸೆವರಲ್ ಟೆಕ್ನಿಕ್ ಅವೈಲಬಲ್ ಫಾರ್ ರಿಫೈನಿಂಗ್ ಆಫ್ ಇಂಪ್ಯೂರ್ ಮೆಟಲ್ಸ್. ಸಾಕಷ್ಟು ಟೆಕ್ನಿಕ್ಸ್ಗಳಿದ್ದಾವೆ. ಅದರಲ್ಲಿ ಸೆವರಲ್ ಟೆಕ್ನಿಕ್ಸ್ ಆರ್ ಇನ್ವಾಲ್ವ್ಸ್ ಅಥವಾ ಆರ್ ಯೂಸ್ಡ್ ಫಾರ್ ದ ರಿಫೈನಿಂಗ್ ಆಫ್ ಮೆಟಲ್ಸ್. ಯಾವ್ಯಾವುದು ಅಂತ ನೋಡೋದಾದರೆ, ಸೊ ಮೊದಲು ಒಂದು ಬೇಕಾದ್ರೆ ನೋಡ್ಕೊಳ್ಳಿ. ದ ಫಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ದ ಡಿಸ್ಟಿಲೇಷನ್. ದ ಫಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ದ ಡಿಸ್ಟಿಲೇಷನ್ ಅಂತ ಕೂಡ ಕರಿತಾ ಹೋಗ್ತೀವಿ ಫಸ್ಟ್ ಒನ್ನಿಂದ. ಸೊ ದ ಸೆಕೆಂಡ್ ಒನ್ ಇಸ್ ಕಾಲ್ಡ್ ಆಸ್ ದ ಲಿಕ್ವೇಷನ್. ದ ಸೆಕೆಂಡ್ ಒನ್ ಇಸ್ ಕಾಲ್ಡ್ ಆಸ್ ದ ಲಿಕ್ವೇಷನ್ ಅಂತ ಕರಿತಾ ಹೋಗ್ತೀನಿ. ಮೂರನೇ ಥರ್ಡ್ ಒನ್ ಇಸ್ ಕಾಲ್ಡ್ ಆಸ್ ದ ಎಲೆಕ್ಟ್ರೋಲಿಸಿಸ್ ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಎಲೆಕ್ಟ್ರೋಲಿಸಿಸ್ ಅಂತ ಹೇಳ್ತಾ ಹೋಗ್ತೀವಿ. ಫೋರ್ತ್ ಒನ್ ಇಸ್ ಕಾಲ್ಡ್ ಆಸ್ ದ
ಝೋನ್ ರಿಫೈನಿಂಗ್ ಅಂತ ಒಂದು ಬರುತ್ತೆ ನಮಗೆ ಝೋನ್ ರಿಫೈನಿಂಗ್ ಅಂತ ಬರುತ್ತೆ. ಫಿಫ್ತ್ ಒನ್ ಇಸ್ ಕಾಲ್ಡ್ ವೇಪರ್ ಫೇಸ್ ರಿಫೈನಿಂಗ್ ಅಂತ ಒಂದು ಕೂಡ ಬರುತ್ತೆ. ವೇಪರ್ ಫೇಸ್. ಸೊ ವೇಪರ್ ಫೇಸ್ ರಿಫೈನಿಂಗ್ ಇದೆಯಾ, ವೇಪರ್ ಫೇಸ್ ರಿಫೈನಿಂಗ್ ಅಂತ ಬರುತ್ತೆ. ಇನ್ನೊಂದು ಲಾಸ್ಟ್ ವೇಳೆ ನೋಡಿದ್ರೆ ಅದು ಅಡಿಷನ್ ಅಷ್ಟೇ ಇಟ್ಕೊಳ್ಳಿ. ಸಿಕ್ಸ್ತ್ ಒನ್ ಇಸ್ ಕಾಲ್ಡ್ ಆಸ್ ದ ಕ್ರೊಮ್ಯಾಟೋಗ್ರಫಿ ಅಂತ ಕೂಡ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ದ ಕ್ರೊಮ್ಯಾಟೋಗ್ರಫಿ. ಸೊ ದೀಸ್ ಆರ್ ದ ಮೆಥಡ್ಸ್ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ಹಿಯರ್. ನೋಡಿ ಇದರಲ್ಲಿ ಮೇಜರ್ ಆಗಿ ಸಾಕಷ್ಟು ರಿಫೈನಿಂಗ್ ಮೆಥಡ್ಸ್ಗಳಿದ್ದಾವೆ. ಅದರಲ್ಲ ನೋಡ್ತಕ್ಕಂಥದ್ದು 6 ಇದೆ. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ಒಂದು ಝೋನ್ ರಿಫೈನಿಂಗ್ ಅಂತ ಒಂದಿದೆ. ಒಂದು ಸಲ ಕೇಳ್ತಾರೆ. ದಿ ಝೋನ್ ರಿಫೈನಿಂಗ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ದ ಪ್ಯೂರಿಫಿಕೇಷನ್ ಆಫ್ ಸೆಮಿ ಕಂಡಕ್ಟರ್ಸ್. ನೋಡಿ, ಸೆಮಿ ಕಂಡಕ್ಟರ್ಸ್ನ ಪ್ಯೂರಿಫೈ ಮಾಡಲಿಕ್ಕೆ ಬಳಸ್ತಕ್ಕಂತಹ ರಿಫೈನಿಂಗ್ ಮೆಥಡ್ ಯಾವುದಪ್ಪ ಅಂತ ಹೇಳಿದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ದ ಝೋನ್ ರಿಫೈನಿಂಗ್. ಒಂದು ಮಾರ್ಕ್ಸ್ ಕೇಳಿದ್ದಾರೆ. ಸೊ ನೇಮ್ ದ ರಿಫೈನಿಂಗ್ ಮೆಥಡ್ ವಿಚ್ ಇಸ್ ಯೂಸ್ಫುಲ್ ಫಾರ್ ದ ಪ್ಯೂರಿಫಿಕೇಷನ್ ಆಫ್ ಸೆಮಿ ಕಂಡಕ್ಟರ್ ಅಂತ ಬೇಕಾದ್ರೆ ಕೇಳಲಿ, ಅಥವಾ ನೇಮ್ ದ ಮೆಥಡ್ ಫಾರ್ ರಿಫೈನಿಂಗ್ ವಿಚ್ ಇಸ್ ಯೂಸ್ಫುಲ್ ಫಾರ್ ದ ರಿಫೈನಿಂಗ್ ಆಫ್ ಎನ್ ಟೈಪ್ ಆ್ಯಂಡ್ ಪಿ ಟೈಪ್ ಸೆಮಿ ಕಂಡಕ್ಟರ್ ಅಂತ ಕೇಳಿದ್ರೆ ಕೂಡ ಆನ್ಸರ್ ಏನು ಬರೀಬೇಕು, ಇದು ಬರೀಬೇಕು. ಅಥವಾ ನೇಮ್ ದ ರಿಫೈನಿಂಗ್ ಮೆಥಡ್ ವಿಚ್ ಈಸ್ ಯೂಸ್ಫುಲ್ ಫಾರ್ ದ ರಿಫೈನಿಂಗ್ ಆಫ್ ಸಿಲಿಕಾನ್ ಆ್ಯಂಡ್ ಜರ್ಮೇನಿಯಮ್ ಅಂತ ಕೂಡ ಕೇಳ್ತಾರೆ. ನೆನ್ಪಿಟ್ಕೊಡಿ, ಇವೆರಡೂ ಕೂಡ ಸೆಮಿ ಕಂಡಕ್ಟರ್ ಎಕ್ಸಾಂಪಲ್ ಕೊಡೋದಾದ್ರೆ SI ಸಿಲಿಕಾನ್ ಮತ್ತು G ಜರ್ಮೇನಿಯಮ್ ಕೊಡಬೇಕಾಗತ್ತೆ. ಯಾವುದಪ್ಪ ಝೋನ್ ಆಫ್ ರಿಫೈನಿಂಗ್, ಇದೊಂದು ಪಾಯಿಂಟ್ ಕೇಳ್ಬೋದು. ಸೊ ಇಲ್ಲಿ ನನಗೆ ಇನ್ನೊಂದು ಇಂಪಾಯಿಂಟ್ ಅಂದರೆ ಈ ವೇಪರ್ ಫೇಸ್ ರಿಫೈನಿಂಗಲ್ಲಿ 2 ಪ್ರೋಸ್ ಬರುತ್ತಪ್ಪ, ನೀವು ನೆನ್ಪಿಟ್ಕೊಡಿ. ಒಂದು ಮಾಂಡ್ಸ್ ಪ್ರೋಸ್ ಅಂತ ಬರುತ್ತೆ, ಮಾಂಡ್ಸ್ ಅಂತ, ಇದನ್ನು ಕೂಡ ಸಲ ಕೇಳ್ತಾರೆ. ಮಾಂಡ್ಸ್ ಪ್ರೋಸ್ ಅಂತ ಬರುತ್ತೆ. ಇನ್ನೊಂದು ವ್ಯಾನ್ ಆರ್ಕೆಲ್ ಅಂತ ಬರುತ್ತೆ. ಮಾಂಡ್ಸ್ ಮತ್ತು ಯಾವ್ದು ಬರುತ್ತೆ ಇಲ್ಲಿ ವ್ಯಾನ್ ಆರ್ಕೆಲ್ ಅಂತ ಬರುತ್ತೆ. ಎಕ್ಸಾಂಪಲ್ ಈ ಮಾಂಡ್ಸ್ ಪ್ರೋಸೆಸ್ಸನ್ನು ಬಳಸ್ಕೊಂಡು ನಿಕ್ಕೆಲ್ನ ಪ್ಯೂರಿಫೈ ಮಾಡ್ತಾರೆ. ದಿಸ್ ಮಾಂಡ್ಸ್ ಪ್ರೋಸೆಸ್ ವಿಚ್ ಈಸ್ ಯೂಸ್ಡ್ ಫಾರ್ ದ ರಿಫೈನಿಂಗ್ ಆಫ್ ಮಾಂಡ್ಸ್ ಪ್ರೋಸೆಸ್ಸಿಂದ ನಿಕ್ಕೆಲ್ನ ರಿಫೈನಿಂಗ್ ಮಾಡ್ತಾರೆ. ವ್ಯಾನ್ ಆರ್ಕೆಲಿಂದ ಜರ್ಕೋನಿಯಮ್ನ ಪ್ಯೂರಿಫೈ ಮಾಡ್ತಾರೆ. ಇಷ್ಟು ನೋಡ್ಕೊಂಡ್ರೆ ಸಾಕು ಅಂತ ಅನ್ಕೊಂಡಿದ್ದಾರೆ. ಓಕೆ, ಸುಮ್ಮನೆ ಮೇಜರ್ಗಂತಲ್ಲ. ಈ ಡಿಸ್ಟಿಲೇಷನ್ಸು ಲಿಕ್ವಿಡ್ ಮೇಲೆ ಏನು ವರಿ ಮಾಡಿ. ಡಿಸ್ಟಿಲೇಷನ್ಸ್ ಅಂದರೆ ದಿಸ್ ಮೆಥಡ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ದ ಮೆಲ್ಟಿಂಗ್ ಪಾಯಿಂಟ್ಸ್ನ ಡಿಪೆಂಡ್ ಆಗಿ ಬಾಯ್ಲಿಂಗ್ ಪಾಯಿಂಟ್. ಸೊ ವಿಚ್ impure metal showing the higher boiling point. This is applicable only for the boiling point. ನೋಡಿ, ಅರ್ಥ ಆಗ್ತದೆ. ಡಿಸ್ಟಿಲ್ ಏನು ಬಾಯ್ಲಿಂಗ್ ಪಾಯಿಂಟ್. ಸೊ ನೇಮ್ ದ ರಿಫೈನಿಂಗ್ ಮೆಥಡ್ ವಿಚ್ ಇಸ್ ಅಪ್ಲಿಕೇಬಲ್ ಫಾರ್ ದ ಮೆಟಲ್ ಶೋಯಿಂಗ್ ಲೋ ಬಾಯ್ಲಿಂಗ್ ಪಾಯಿಂಟ್ ಅಥವಾ ಹೈ ಬಾಯ್ಲಿಂಗ್ ಪಾಯಿಂಟ್ ಅಂತ ಏನಾರು ಕೇಳಿದ್ರು ಅಂತ ಹೇಳಿದ್ರೆ ಡಿಸ್ಟಿಲ್ ಬರಿಬೋದು. ಡಿಸ್ಟ್ ಗೊತ್ತಲ್ಲ, ಈಗ ನೀರು ನಾವು ಕಾಯಿಸ್ತೀವಿ, ಡಿಸ್ಟಿಲ್ ಆಗುತ್ತೆ, ಡಿಸ್ಟಿಲೇಷನ್ ಬರಿಬೋದು. ಅದೇ ರೀತಿ ಲಿಕ್ವಿಡೇಷನ್ ಅಂದರೆ ಮೆಲ್ಟಿಂಗ್ ಪಾಯಿಂಟ್. ಈ ಸರ್ ಎಲೆಕ್ಟ್ರಾಲೈಸ್ ಜನರಲ್ ವೇರಿಕೆ. ಎಲೆಕ್ಟ್ರಾಲೈಸ್ ಬೇಕು ನಿಮಗೆ ಎಲ್ಲ ಎಲೆಕ್ಟ್ರಾಲೈಸ್ ಕಂಟೈನರ್ ಅಗೇನ್ ಸೇಮ್ ಎಲೆಕ್ಟ್ರೋಲೈಟ್. ಇಫ್ ಯು ಆರ್ ಗೋಯಿಂಗ್ ಟು ಡಿಪ್ಲೈ ದಿಸ್ electrodes positive and negative, like this is called as electrolysis. Under the influence of source, this is called as electrolysis. Clear? Zone refining kuda heli. So vapor phase refining ಎರಡು ಬರುತ್ತೆ. ಈ ಕ್ರೊಮ್ಯಾಟೋಗ್ರಫಿ ಇಸ್ ದ ಸೆನ್ಸಿಟಿವ್ ಟೆಕ್ನಿಕ್. ಮೈನ್ಯೂಟ್ ಏನಾದರೂ ಭಾಳ ಅತಿ ಸೂಕ್ಷ್ಮ ಅಂತ ಕೇಳ್ತೀವಿ ನಾವು. ಈ ಮೈನ್ಯೂಟ್ ಏನಾದರೂ ಇಂಪ್ಯೂರಿಟೀಸ್ ಇತ್ತು ಅಂದರೆ ಅದನ್ನು ರಿಮೂವ್ ಮಾಡೋದಕ್ಕೋಸ್ಕರ ಕ್ರೊಮ್ಯಾಟೋಗ್ರಫಿ ಅಪ್ಲೈ ಮಾಡ್ತೀವಿ. ಫಸ್ಟ್ ಪೀಸ್ ಸಾಕಷ್ಟು ಕ್ರೊಮ್ಯಾಟೋಗ್ರಫಿ ನಾವು ನೋಡಿರ್ತೀವಿ. ಪೇಪರ್ ಕ್ರೊಮ್ಯಾಟೋಗ್ರಫಿ ಅಂತ ಬರುತ್ತೆ, ಥಿನ್ ಲೇಯರ್ ಕ್ರೊಮ್ಯಾಟೋಗ್ರಫಿ, ಆಮೇಲೆ HPLC, ಗ್ಯಾಸ್ ಕ್ರೊಮ್ಯಾಟೋಗ್ರಫಿ, ಅಫಿನಿಟಿ ಕ್ರೊಮ್ಯಾಟೋಗ್ರಫಿ, ಸೋ ಮೆನಿ ಕ್ರೊಮ್ಯಾಟೋಗ್ರಫಿ ಟೆಕ್ನಿಕ್ಸ್ ಆರ್ ದೇರ್. ಇಲ್ಲೇನಂತ ಇಂಪಾರ್ಟೆಂಟ್ ಬರೋಲ್ಲ ಜನರಲಾಗಿ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ಅಂತ ಹೇಳ್ತಾ ಹೋಗ್ತೀನಿ. ಸೊ ಓಕೆನ ಹೇಳುವಾಗ ಒಂದು ಪಾಯಿಂಟಲ್ಲಿ ನೆನ್ಪಿಟ್ಕೊಡಿ, ರಿಫೈನಿಂಗ್ ಆಫ್ ಮೆಟಲ್ಸ್ ಅಂತ ನಾವು ನೋಡುವಾಗ ಇಲ್ಲಿ ಮೇಜರಾಗಿ ನಾವು ನೆನ್ಪಿಟ್ಕೊಳ್ಳಿ. ಆ ಫೋಕಸ್ ಮಾಡ್ತಕ್ಕಂಥದ್ದು ಏನಪ್ಪ ನಿಮಗೆ ಅಂತ ಹೇಳೋದಾದರೆ ಡಿಸ್ಟಿಲೇಷನ್ ಅಂತ ಹೇಳಿದಾಗ ಹೇಳ್ತಾರೆ ಜನರು. ನೋಡಿ, ದ ಇಂಪ್ಯೂರ್ ಮೆಟಲ್ ಈಸ್ ಹೀಟೆಡ್ ಟಿಲ್ ವೇಪರೈಸ್. ಇಲ್ಲಿ ಹೇಳುವಾಗ ದಿಸ್ ಮೆಥಡ್ ಈಸ್ ಅಪ್ಲಿಕೇಬಲ್ ಲೋ ಬಾಯ್ಲಿಂಗ್ ಪಾಯಿಂಟ್. ಕೇಳ್ಬೋದು, ದಿಸ್ ಕಾಲ್ಡ್ ದ ಲೋ ಬಾಯ್ಲಿಂಗ್ ಪಾಯಿಂಟ್. ಸೊ ನೇಮ್ ದ ರಿಫೈನಿಂಗ್ ಮೆಥಡ್ ವಿಚ್ ಈಸ್ ಯೂಸ್ಡ್ ಫಾರ್ ದ ಮೆಟಲ್ ಶೋಯಿಂಗ್ ಲೋ ಬಾಯ್ಲಿಂಗ್ ಪಾಯಿಂಟ್ ಅಂತ ಕೇಳೋದು. ದಿಸ್ ಇಸ್ ಕಾಲ್ಡ್ ಡಿಸ್ಟಿಲೇಷನ್. ಕರೆಕ್ಟ್ ಅಂತ ಇಷ್ಟೇ ಸಾಕು, ಜಾಸ್ತಿ ಬೇಡ ನಮಗೆ. ಯಾವ ಒಂದು ರಿಫೈನಿಂಗ್ ಮೆಥಡಿಂದ ಲೋ ಬಾಯ್ಲಿಂಗ್ ಪಾಯಿಂಟ್ ಇರ್ತಕ್ಕಂಥ ಇಂಪ್ಯೂರಿಟೀಸನ್ನು ರಿಮೂವ್ ಮಾಡ್ಬೋದಪ್ಪ ಅಂತ ಕೇಳಿದ್ರೆ ಏನು ಬರೀತಿರೋದಕ್ಕೆ ಡಿಸ್ಟಿಲೇಷನ್. ಸೊ ಅದೇ ರೀತಿ ನೀನು ಲೋ ಮೆಲ್ಟಿಂಗ್ ಪಾಯಿಂಟ್ ಅನ್ನೋ ವರ್ಡ್ ಬಂತು, ದಿಸ್ ಇಸ್ ಕಾಲ್ಡ್ ಲಿಕ್ವಿಡೇಷನ್. ನೀವು ಅರ್ಥ ಮಾಡ್ಕೋ, ರಿಫೈನಿಂಗ್ ಅನ್ನೋ ಶಬ್ದ ಬಂದರೆ ನೀವು 5 ಜನ ನೆನ್ಪಿಟ್ಕೋಬೇಕು ಜನರೇ. ಕ್ರೊಮ್ಯಾಟೋಗ್ರಫಿ ಬಿಟ್ಬಿಡಿಬೇಕಾದ್ರೆ ಡಿಸ್ಟಿಲೇಷನ್ನು, ಲಿಕ್ವಿಡೇಷನ್ನು, ಎಲೆಕ್ಟ್ರೋಲೈಸ್ ಬಿಟ್ಟರು ನಡೆಯಬೇಕಾದ್ರೆ ತೊಂದರೆ ಇಲ್ಲ.
ಈ 3 ಜನ 4 ಡಿಸ್ಟಿಲೇಷನ್, ಲಿಕ್ವಿಡೇಷನ್ನು, ಝೋನ್ ಆಫ್ ರಿಫೈನಿಂಗ್ ಅಂತ ಕರೀತಾರೆ. ಝೋನ್ ಆಫ್ ರಿಫೈನಿಂಗ್ ಅಂತ ಕೂಡ ನಾವು ಹೇಳ್ಬೋದು, ಏನಿಲ್ಲ ಇದನ್ನು ಝೋನ್ ಆಫ್ ರಿಫೈನಿಂಗ್ ಅಂತ ಕೂಡ ಹೇಳ್ಕೊಂಡು ಝೋನ್ ರಿಫೈನಿಂಗ್ ಅಂತ ಕೂಡ ಹೇಳ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ವೇಪರ್ ಫೇಸ್ ರಿಫೈನಿಂಗ್. ಕ್ಲಿಯರಾ? ಎಲ್ಲಾದರೂ ನಿಮಗೆ ಕೇಳುವಾಗ ಇಲ್ಲಿ 1 ಮಾರ್ಕ್ಸಿಗೆ ಅಷ್ಟೇ ಕೇಳೋ ಚಾನ್ಸ್ ಇರೋದು, ಯಾಕಂದರೆ ಇರೋದೇ 3 ಮಾರ್ಕ್ಸ್, ನೆನ್ಪಿಟ್ಕೊಂಬಿಡಿ. ಒಂದು ಕ್ವಶನನ್ನು 6ನೇ ಕ್ವಶನ್ ನಂಬರ್ 6ಅಲ್ಲಿ 1 ಮಾರ್ಕ್ ಕೇಳ್ಕೊಂತಾರೆ, ಎಲ್ಲೂ 2 ಮಾರ್ಕ್ಸ್ ಇಲ್ಲ. ಹಾಗಾಗಿ ದೀಸ್ ಆರ್ ಹೆಲ್ಪ್ಫುಲ್ ಫಾರ್ ಯುವರ್ CET. ಹಾಗೆ 1 ಮಾರ್ಕ್ ಕ್ವಶನ್ಸ್ ಕೇಳೋಕ್ಕೆ ಚಾನ್ಸ್ ಇರೋದ್ರಿಂದ ಯಾವುದಾದ್ರು ಒಂದು ರಿಫೈನಿಂಗ್ ಮೆಥಡನ್ನು ಹೇಳುವಾಗ ನೇಮ್ ದ ರಿಫೈನಿಂಗ್ ಮೆಥಡ್, ದ ಮೆಟಲ್ ಇಂಪ್ಯೂರ್ ಮೆಟಲ್ ಅಥವಾ ದ ಇಂಪ್ಯೂರಿಟಿ ಶೋಯಿಂಗ್ ದ ಲೋ ಮೆಲ್ಟಿಂಗ್ ಪಾಯಿಂಟ್ ಅಂತ ಬಂತು ಅಂದರೆ ಲಿಕ್ವೇಷನ್ ಆಗಿರುತ್ತೆ. ಲೋ ಬಾಯ್ಲಿಂಗ್ ಪಾಯಿಂಟ್ ಅಂತ ಬಂತು ಅಂದರೆ ಡಿಸ್ಟಿಲೇಷನ್ ಆಗಿರುತ್ತೆ. ಅದನ್ನು ಬಿಟ್ಟರೆ ಝೋನ್ ಆಫ್ ರಿಫೈನಿಂಗ್, ಈ ಝೋನ್ ಆಫ್ ರಿಫೈನಿಂಗ್ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ನನಗೆ, ದಿಸ್ ಝೋನ್ ಆಫ್ ರಿಫೈನಿಂಗ್ ಈಸ್ ಒನ್ ಆಫ್ ದ ರಿಫೈನಿಂಗ್ ಮೆಥಡ್ ವಿಚ್ ಈಸ್ ಯೂಸ್ಡ್ ಫಾರ್ ದ ಸೆಮಿಕಂಡಕ್ಟರ್ಸ್, ಪ್ಯೂರಿಫಿಕೇಷನ್ ಆಫ್ ಸೆಮಿಕಂಡಕ್ಟರ್ಸ್. ಸಿಲಿಕಾನ್ ಮತ್ತು ಜರ್ಮೇನಿಯಂ ಅಂತ ಬರುತ್ತಲ್ಲ, ಅದನ್ನು ಪ್ಯೂರಿಫೈ ಮಾಡೋದಕ್ಕೋಸ್ಕರ ಝೋನ್ ಆಫ್ ರಿಫೈನಿಂಗನ್ನು ಬಳಸ್ಕೊಳ್ತಾರೆ. ಕ್ಲಿಯರ್? ವೇಪರ್ ಫೇಸ್ ಯಾರಿಗೆ ಬರುತ್ತೆ? ವೇಪರ್ ಫೇಸ್ ಆಫ್ ರಿಫೈನಿಂಗಲ್ಲಿ 2 ಥರ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಒಂದು ಮಾಂಟ್ ಪ್ರೋಸೆಸ್ಸು, ಮತ್ತೊಂದು ನಮಗೆ ಯಾವ್ದು ಬರುತ್ತಪ್ಪ ಅಂದರೆ ವ್ಯಾನ್ ಆರ್ಕೆಲ್ ಪ್ರೋಸೆಸ್ ಅಂತ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನೆನಪಿಟ್ಕೊಳ್ಳಿ, ಈ ಮಾಂಟ್ ಪ್ರೋಸೆಸ್ಸನ್ನು ಬಳಸ್ಕೊಂಡು ನಿಕ್ಕಲ್ನ ಪ್ಯೂರಿಫೈ ಮಾಡ್ತೀವಿ, ನಿಕ್ಕಲ್ನ ಪ್ಯೂರಿಫೈ ಮಾಡ್ತಾ ನಿಪ್ಪನ್ನು ರಿಫೈಂಡ್ ಮಾಡ್ತೀವಿ. ಅದೇ ರೀತಿ ಝರ್ಕೋನಿಯಮನ್ನು ಪ್ಯೂರಿಫೈ ಮಾಡ್ತೀವಿ ವ್ಯಾನ್ ಆರ್ಕೆಲಿಂದ. ಇಷ್ಟು ನೋಡ್ಕೊಂಡ್ರೆ ಸಾಕು ಅಂತ ಅಂದ್ಕೊಂಡಿನಿ. ಒಂದು ಇಂಪಾರ್ಟೆಂಟ್ ಇನ್ನೂ 1 ಮಾರ್ಕ್ಸಿಗೆ ಕೇಳೋದಾದರೆ, ಇಲ್ಲೊಂದು ಇಂಪಾರ್ಟೆಂಟ್ ಝೋನ್ ಆಫ್ ರಿಫೈನಿಂಗ್ ಒಂದು ಪ್ರಿನ್ಸಿಪಲ್ ಇದೆ ಕೂಡ. ಏನು ಪ್ರಿನ್ಸಿಪಲ್ ಅಪ್ಪ ಅಂದರೆ, ಇಲ್ಲಿ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಝೋನ್ ಆಫ್ ರಿಫೈನಿಂಗ್ ಅಂತ ನೋಡೋದಾದರೆ ಅದೊಂದು ಪ್ರಿನ್ಸಿಪಲ್ ಕೂಡ ಹೇಳ್ತಾರೆ. ಇಂಪ್ಯೂರಿಟೀಸ್ ಆರ್ ಮೋರ್ ಸಾಲ್ಯುಬಲ್ ಇನ್ ದ ಮೋಲ್ಟನ್ ಸ್ಟೇಟ್ ದ್ಯಾನ್ ಇನ್ ದ ಸಾಲಿಡ್ ಸ್ಟೇಟ್ ಆಫ್ ದಿ ಮೆಟಲ್ ಅಂತ ಹೇಳ್ತಾರೆ. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಈ ಇಂಪ್ಯೂರಿಟೀಸ್ ಆರ್ ಮೋರ್ ಸಾಲ್ಯುಬಲ್ ಇನ್ ದ ಮೋಲ್ಟನ್ ಸ್ಟೇಟ್ ದ್ಯಾನ್ ಇನ್ ದ ಸಾಲಿಡ್ ಸ್ಟೇಟ್ ಆಫ್ ದಿ ಮೆಟಲ್. ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದು ಬೇಸಿಕ್ ಪ್ರಿನ್ಸಿಪಲ್ ಆಫ್ ದಿ ಝೋನ್ ಆಫ್ ರಿಫೈನಿಂಗ್. ನೋಡಿ, ಇಷ್ಟರಲ್ಲಿ ನೆನ್ಪಿಟ್ಕೊಳ್ಳಿ ನೀವು, ಯಾಕೆಂದರೆ ಫೋಕಸಿಂಗ್ ಇರೋದು 3 ಮಾರ್ಕ್ಸಿಗೆ ಅದು 19ನೇ ಕ್ವಶನ್ನು. ಸೊ ಅದು 19th ಕ್ವಶನ್ನು 3 ಮಾರ್ಕ್ಸಿಗೆ ಕೇಳೋದ್ರಿಂದ ಅದನ್ನು ಕೇಳ್ತಕ್ಕಂಥ ಕಾನ್ಸೆಪ್ಟ್ ಎಲ್ಲಿ ಕೇಳ್ತಾರಪ್ಪ ಅಂತ ಹೇಳಿದ್ರೆ, ಒಂದು ಎಕ್ಸ್ಟ್ರಾಕ್ಷನ್ ಆಫ್ ಐರನಲ್ಲಿ ಕೇಳ್ಬೋದು, ಮತ್ತು ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಮ್ ಕೇಳ್ಬೋದು, ಮತ್ತು ಎಕ್ಸ್ಟ್ರಾಕ್ಷನ್ ಆಫ್ ಕಾಪರ್. ಈ 3ರಲ್ಲಿದೆ. ಅದು ನೆಕ್ಸ್ಟ್ ಹೇಳ್ತೀನಿ ನಾನು. ಅದಕ್ಕೆ ನಮ್ಮ ಮುಂಚೆ ಇಲ್ಲಿ ತನಕ ಡಿಸ್ಕಸ್ ಮಾಡಿದ್ದೆಲ್ಲ ಬರೀ 1 ಮಾರ್ಕ್ ಕ್ವಶನ್ಸ್ ಕೇಳೋದ್ರಿಂದ ನಮ್ಮ ಕಾನ್ಸೆಪ್ಟ್ ಪ್ರಕಾರ ಕಾನ್ಸಂಟ್ರೇಷನ್ಸ್ ಆಫ್ 4 ಅಂತ ತೊಗೊಂಡಿವಿ. ಕಾನ್ಸಂಟ್ರೇಷನ್ ಆಫ್ 4 ಆಯಿತು, ಅದರ ಬಿಟ್ಟರೆ ಆಕ್ಸಿಡೇಷನ್ ಆಫ್ 4 ಆಯಿತು, ರಿಡಕ್ಷನ್ ಆಫ್ 4 ಆಯಿತು, ಮತ್ತು ರಿಫೈನಿಂಗ್ ಆಫ್ ಓರ್ಸಲ್ಲಿ ಇಷ್ಟು ಮೆಥಡ್ಸ್ ಬರ್ತವೆ. ಈ ರಿಫೈನಿಂಗ್ ಆಫ್ ಓರ್ಸಲ್ಲಿ ಇಷ್ಟು ಮೆಥಡ್ಸಲ್ಲಿ ಡಿಸ್ಟಿಲೇಷನ್ನು ಅನ್ನೋ ಒಂದು ರಿಫೈನಿಂಗ್ ಮೆಥಡನ್ನು ಯಾರಿಗೆ ಅಪ್ಲೈ ಮಾಡ್ತೀರ ಅಂತ ಕ್ವಶನ್ ಕೇಳಿದಾಗ ಅವರು ನಿನ್ನ ತಲೆಯಲ್ಲಿ ಅವರು ಲೋನಾರ ಕೇಳಿ ಹೈಯರ ಕೇಳಿ ಬಾಯ್ಲಿಂಗ್ ಪಾಯಿಂಟ್ ಅನ್ನೋ ಒಂದು ವರ್ಡ್ ಕ್ವಶನ್ ಪೇಪರ್ ಕಣ್ಣಿಗೆ ಕಾಣ್ತು ಅಂತ ಹೇಳಿದ್ರೆ ಡಿಸ್ಟಿಲೇಷನ್ ಬರೆಯೋದು ಆನ್ಸರ್. ಅದೇ ರೀತಿ ಲಿಕ್ವೇಷನ್ ಅಂತ ಬಂದಾಗ ನಿನ್ನ ತಲೆಯಲ್ಲಿ ಅದು ಕ್ವಶನ್ ಪೇಪರಲ್ಲಿ MP ಮೆಲ್ಟಿಂಗ್ ಪಾಯಿಂಟ್ ಬಂತು, ಅದು ಲೋವರ್ ಇರಲಿ ಅದು ಹೈಯರ್ ಇರಲಿ, ಇಸ್ಕೊಂಡು ಲಿಕ್ವೇಷನ್ ಅಂತ ಬರೆಯೋದು. ಅದೇ ಒಂದೆರಡು ನೇಮ್ ದ ರಿಫೈನಿಂಗ್ ಮೆಥಡ್ ವಿಚ್ ಇಸ್ ಯೂಸ್ಡ್ ಫಾರ್ ದ ರಿಫೈನಿಂಗ್ ಆಫ್ ಸೆಮಿ ಕಂಡಕ್ಟರ್ಸ್ ಅಥವಾ ಸಿಲಿಕಾನ್ ಜರ್ಕೋನಿಯಮ್ ಅಂತ ಏನಾದ್ರು ಸಿಲಿಕಾನ್ ಜರ್ಮೇನಿಯಮ್ ಅಂತ ಕೇಳಿದ್ರೆ ಸೆಮಿ ಕಂಡಕ್ಟರ್ಸ್ಗಳನ್ನ ಪ್ಯೂರಿಫೈ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ರಿಫೈನಿಂಗ್ ಮೆಥಡ್ ಯಾವುದಪ್ಪ ಅಂದರೆ ಝೋನ್ ಆಫ್ ರಿಫೈನಿಂಗ್. ಎಕ್ಸಾಮಲ್ಲಿ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಎಕ್ಸಾಮಲ್ಲಿ ಕೇಳಿದ್ರೆ ಟಿಕ್ ಕೊಡಿ ನಿಮಗೆ. ಎಕ್ಸಾಮಲ್ಲಿ ಸಾಕಷ್ಟು ಕೇಳಿದಾರಿಂದ ವೆರಿ ವೆರಿ ಇಂಪಾರ್ಟೆಂಟು. ನೇಮ್ ದ ರಿಫೈನಿಂಗ್ ಮೆಥಡ್ ವಿಚ್ ಇಸ್ ಯೂಸ್ಡ್ ಫಾರ್ ದ ಪ್ಯೂರಿಫಿಕೇಷನ್ ಅಥವಾ ಪ್ಯೂರಿಫಿಕೇಷನ್ ಆಫ್ ಸೆಮಿ ಕಂಡಕ್ಟರ್ ಅಂತ ಕೂಡ ಕೇಳ್ತಿರೋದು ಝೋನ್ ಆಫ್ ರಿಫೈನಿಂಗ್ ಆಗಿರುತ್ತೆ. ಅಥವಾ ಈ ವೇಪರ್ ಫೇಸ್ ರಿಫೈನಿಂಗಲ್ಲಿ ಯಾವ ರಿಫೈನಿಂಗ್ ಮೆಥಡಿಂದ ನಿಕ್ಕಲ್ನ ಪ್ಯೂರಿಫೈ ಮಾಡ್ತಾರೆ ಅಂತ ಕೇಳಿದ್ರೆ ಇಸ್ಕೊಳ್ಳೋದನ್ನ ಮಾಂಟ್ಸ್ ಅಂತ ಬರೀಬೇಕಾಗತ್ತೆ. ಅಥವಾ ಜನರಲ್ಲಾಗಿ ಅವರು ನಿಕ್ಕಲ್ನಂತ ಕೂಡ ಕೇಳಬಹುದು. ಇಲ್ಲಾಂದರೆ ಮಾಂಟ್ಸ್ ಪ್ರೋಸೆಸ್ಸಿಂದ ಯಾವ ಎಲಿಮೆಂಟನ್ನು ಫ್ರೀ ಮಾಡ್ತಾರೆ ಅಂತ ಹೇಳಿದ್ರೆ ನಿಕ್ಕಲ್ ಅಂತ ಕೂಡ ಬರಬೇಕು. ಹೆಂಗಾರು ಕೇಳಿ ಹೆಸರು ಕೇಳ್ಬೋದು ಅಥವಾ ಆ ಮೆಟಲ್ ಬೇಕಾದ್ರೆ ಕೇಳ್ಬೋದು. ಅದೇ ರೀತಿ ಜರ್ಕೋನಿಯಂ ಮಾಡ್ತಕ್ಕಂಥದ್ದು ವ್ಯಾನ್ ಆರ್ಕೆಲ್ ಅಂತ, ಎರಡೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟನ್ನು ನೋಡ್ಕೊಂಡ್ರೆ ಇಲ್ಲಿಗೆ ಆಲ್ಮೋಸ್ಟ್ ಕಾನ್ಸಂಟ್ರೇಷನ್ ಆಯಿತು, ಮತ್ತು ಆಕ್ಸಿಡೇಷನ್ ಆಫ್ ಓರ್ ಆಯಿತು, ಮತ್ತು ರಿಫೈನಿಂಗ್ ಆಫ್ ಓರ್ಸ್ ಕೂಡ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಸೊ ಇದಷ್ಟು ಕೂಡ ಕಂಪ್ಲೀಟ್ ಆಗಿದೆ. ಅದೇ ಮೂವತ್ತು ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ. ಆ ನೆಕ್ಸ್ಟ್ ಒಂದು ಕಾನ್ಸೆಪ್ಟನ್ನು ಹೇಳಿದ್ರೆ ಇಲ್ಲಿಗೆ ಒಂದು ಸ್ವಲ್ಪ ಚಾಪ್ಟರ್ ಹತ್ರ ಬರುತ್ತೆ. ಇಲ್ಲಿಗೆ ಏನು ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಅಂತ ಕೇಳೋದಾದರೆ ಇನ್ನೊಂದು ಮೆಥಡ್ ಇದೆ. ಅದು ಯಾವುದಪ್ಪ ಅಂದರೆ ಎಕ್ಸ್ಟ್ರಾಕ್ಷನ್ ಆಫ್ ಗೋಲ್ಡ್ ಬೈ ಹೈಡ್ರೋ ಮೆಟಲರ್ಜಿ ಅಂತ ಒಂದಿದೆ. ಆ ಪ್ರೋಸೆಸ್ಸು ಗೋಲ್ಡನ್ನ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ಒಂದು ಪ್ರೋಸೆಸ್ಸನ್ನು ಹೇಳ್ಬಿಟ್ಟು, ಅದಾದ ಮೇಲೆ ಇನ್ನೊಂದು ಚಿಕ್ಕದಾಗಿದೆ ಎಲ್ಲಿಂಗ್ಹಾಮ್ಸ್ ಡಯಾಗ್ರಾಮ್ ಅಂತ ಬರುತ್ತೆ. ಆ ಎಲ್ಲಿಂಗ್ಹಾಮ್ಸ್ ಡಯಾಗ್ರಾಮ್ ಒಂದು ಬೇಕಾದ್ರೆ ತೊಗೊಂಡು ನೋಡಿ. ಬೇಕಾದ್ರೆ ಸಿಂಪಲಾಗಿ ಹೇಳ್ಬಿಡ್ತೀನಿ. ನೆಕ್ಸ್ಟ್ ಒನ್ ಇಸ್ ಎಕ್ಸ್ಟ್ರಾಕ್ಷನ್ ಆಫ್ ಗೋಲ್ಡ್. ನೆಕ್ಸ್ಟ್ ಒನ್ ದಿಸ್ ಇಸ್ ಕಾಲ್ಡ್ ಎಕ್ಸ್ಟ್ರಾಕ್ಷನ್ ಇದೆಲ್ಲ ಸಾರಿ ಎಕ್ಸ್ಟ್ರಾಕ್ಷನ್ ಆಫ್ ಗೋಲ್ಡ್ ಗೊತ್ತಲ್ಲ. ಎಕ್ಸ್ಟ್ರಾಕ್ಷನ್ ಆಫ್ ಗೋಲ್ಡ್ ಬೈ ಹೈಡ್ರೋ ಮೆಟಲರ್ಜಿ.
extraction of gold by hydrometallurgy, extraction of gold by hydrometallurgy ಅಥವಾ ಅದಕ್ಕೆ ಇನ್ನೊಂದು ಕೂಡ ಇದೆ, ಎಕ್ಸ್ಟ್ರಾಕ್ಷನ್ ಆಫ್ ಗೋಲ್ಡ್ ಬೈ ಜನರಲ್ ಆಗಿ ಹೇಳುವ ಬೈ ಸೈನೈಡ್ ಪ್ರೋಸೆಸ್ ಅಂತ ಕೂಡ ಹೇಳ್ತಾರೆ. ಎಕ್ಸ್ಟ್ರಾಕ್ಷನ್ ಆಫ್ ಗೋಲ್ಡ್ ಬೈ ಸೈನೈಡ್ ಪ್ರೋಸೆಸ್ ಅಂತ ಕೂಡ ಹೇಳ್ತಾರೆ. ಒಂದ್ಸಲ ಇದನ್ನು ಸಪ್ಲಿಮೆಂಟರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಎಕ್ಸ್ಟ್ರಾಕ್ಷನ್ ಆಫ್ ಗೋಲ್ಡ್ ಬೈ ಸೈನೈಡ್ ಪ್ರೋಸೆಸ್ ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಅಥವಾ ಇನ್ನೊಂದು ಹೆಸರಿದೆ ಕೂಡ ಅದಕ್ಕೆ, ಎಕ್ಸ್ಟ್ರಾಕ್ಷನ್ ಆಫ್ ಗೋಲ್ಡ್ ಬೈ ಮ್ಯಾಕ್ ಆರ್ಥರ್ ಫಾರೆಸ್ಟ್ ಪ್ರೋಸೆಸ್ ಅಂತ ಕೂಡ ಹೇಳ್ತಾರೆ. ಮ್ಯಾಕ್ ಆರ್ಥರ್ ಫಾರೆಸ್ಟ್ ಪ್ರೋಸೆಸ್ ಅಂತ ಕೂಡ ಹೇಳ್ತಾರೆ. ನೋಡಿ ಗೋಲ್ಡನ್ನ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ ಅಂತ ಹೇಳ್ಬಿಡ್ತೀನಿ ಕ್ಲಿಯರಾಗಿ, ಒಂದೆಲ್ಲ ಮುಗಿಸ್ಬಿಡ್ತೀನಿ. ನೋಡಿ ಗೋಲ್ಡಿನ ಓರ್ ಬಂದ್ಬಿಟ್ಟು ಅಲುವಿಯಲ್ ಸ್ಯಾಂಡ್. ಅಲುವಿಯಲ್ ಸ್ಯಾಂಡ್ ಇಸ್ ದ ಮೇನ್ ಓರ್ ಆಫ್ ಗೋಲ್ಡ್. ನೋಡಿ ಅಲುವಿಯಲ್ ಸ್ಯಾಂಡ್. ಅಲುವಿಯಲ್ ಸ್ಯಾಂಡ್ ಇಸ್ ದ ಓರ್ ಆಫ್ ಎ ಅಂದರೆ ಗೋಲ್ಡ್. ಅಲುವಿಯಲ್ ಸ್ಯಾಂಡ್ ಇಸ್ ದ ಓರ್ ಆಫ್ ಗೋಲ್ಡ್. ಕ್ಲಿಯರಾ? ಈಗ ನೋಡಿ ಗೋಲ್ಡು ಯಾವತ್ತೂ ಕೂಡ ಬೇರೆ ರೀತಿ ಕಂಪೈನ್ ಆಗಲ್ಲ. ಗೋಲ್ಡ್ ಈಸ್ ಆಲ್ವೇಸ್ ಎಕ್ಸಿಸ್ಟಿಂಗ್ ಇನ್ ದ ನೇಟಿವ್ ಫಾರ್ಮ್. ಸೊ ಗೋಲ್ಡ್ ಈಸ್ ನೆವರ್ ಕಂಬೈನ್ ವಿತ್ ಎನಿ ಎಲಿಮೆಂಟ್. ಗೋಲ್ಡ್ ಯಾರ ಜೊತೆನೂ ಕೂಡ ಕಂಬೈನ್ ಆಗಲ್ಲ, ಅನ್ಸಿರ್ತಕ್ಕಂಥ ನೇಟಿವ್ ಫಾರ್ಮಲ್ಲಿ. ಅಲುವಿಯಲ್ ಸ್ಯಾಂಡ್ ಈಸ್ ದ ಓರ್ ಆಫ್ ಗೋಲ್ಡ್. ಗೋಲ್ಡ್ ಪಾರ್ಟಿಕಲ್ಸ್ ಏನು ಮಾಡ್ತಾರಪ್ಪ ಅಂದರೆ, ನಮಗೆ ಈ ಗೋಲ್ಡ್ ಬೇಕು, ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಪ್ರೋಸೆಸ್ಸಲ್ಲಿ ಗೋಲ್ಡ್ ಪಾರ್ಟಿಕಲ್ಸ್ ಆರ್ ಡಿಸಾಲ್ವ್ಡ್ ಇನ್ ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಸೋಡಿಯಂ ಸಯನೈಡ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಫಾರ್ಮಿಂಗ್ ಸಯನೈಡ್ ಕಾಂಪ್ಲೆಕ್ಸ್. ಈ ಗೋಲ್ಡ್ ಪಾರ್ಟಿಕಲ್ಸ್ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಈ ಸೋಡಿಯಂ ಸಯನೈಡ್ ಸೊಲ್ಯೂಷನ್ ಜೊತೆ ಏನು ಮಾಡ್ತಾರೆ, ಅದನ್ನು ಏನು ಮಾಡ್ತಾರಪ್ಪ ಅಂದರೆ ಮಿಕ್ಸ್ ಮಾಡ್ತಾರೆ. ಗೋಲ್ಡ್ ಪಾರ್ಟಿಕಲ್ಸ್ ಆರ್ ಡಿಸಾಲ್ವ್ಡ್ ಇನ್, ಗೋಲ್ಡ್ ಪಾರ್ಟಿಕಲ್ಸ್ ಯಾವುದಕ್ಕೆ ಎಯು ಪಾರ್ಟಿಕಲ್ಸ್ಗಳನ್ನ ಸೋಡಿಯಂ ಸಯನೈಡ್ NaCN ಸೋಡಿಯಂ ಸಯನೈಡ್ ಜೊತೆ ಏನು ಮಾಡ್ತಾರೆ, ಅದನ್ನು ಡಿಸಾಲ್ವ್ ಮಾಡ್ತಾರೆ. ಡಿಸಾಲ್ವ್ ಮಾಡಿದಾಗ ಏನಾಗುತ್ತೆ, ನಮಗೆ ಸಯನೈಡ್ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಏನಾಗುತ್ತೆ, ಸಯನೈಡ್ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಸಯನೈಡ್ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಸೊ ಗೋಲ್ಡ್ ಡಿಸಾಲ್ವ್ಡ್ ಇನ್ ಸೋಡಿಯಂ ಸಯನೈಡ್ ಸೊಲ್ಯೂಷನ್, ಸಯನೈಡ್ ಕಾಂಪ್ಲೆಕ್ಸ್ ವಿಲ್ ಬಿ ಫಾರ್ಮ್. ಕ್ಲಿಯರ್ ಆಗಿ ನೆಕ್ಸ್ಟ್ ಏನು ಮಾಡಬೇಕು, ಸಯನೈಡನ್ನು ರಿಮೂವ್ ಮಾಡಿಬಿಟ್ಟು ನಾವು ಗೋಲ್ಡ್ ತೊಗೋಬೇಕು. ಅದೇನು ಫಾರ್ಮೇಷನ್ ಆಗುತ್ತಪ್ಪ ನಮಗೆ ಅಂತ ಹೇಳಿದ್ರೆ, ಇಟ್ ವಿಲ್ ಫಾರ್ಮ್ಸ್ AuCN ಫಾರ್ಮ್ ಆಗಿರುತ್ತೆ. ವಿ ವಾಂಟ್ ಓನ್ಲಿ ಫಾರ್ AU. ಅವಾಗ ನಾವೇನು ಮಾಡಬೇಕಪ್ಪ ಅಂತಂದರೆ, ನೆಕ್ಸ್ಟು ಗೋಲ್ಡ್ ಈಸ್ ರಿಕವರ್ಡ್ ಫ್ರಮ್ ದ ಕಾಂಪ್ಲೆಕ್ಸ್ ಸೊಲ್ಯೂಷನ್ ಬೈ ದ ಅಡಿಷನ್ ಆಫ್ ಜಿಂಕ್ ಮೆಟಲ್. ನಾವೇನು ಮಾಡ್ತೀವಿ, ಮೊದಲನೇ ಸ್ಟೆಪ್ಪಲ್ಲಿ ಗೋಲ್ಡ್ ಪಾರ್ಟಿಕಲ್ಸ್ಗಳನ್ನ ಸೋಡಿಯಂ ಸಯನೈಡ್ ಸೊಲ್ಯೂಷನ್ ಜೊತೆ ಡಿಸಾಲ್ವ್ ಮಾಡಿಕೊಂಡಾಗ ನಮಗೇನಾಗುತ್ತೆ, ಗೋಲ್ಡ್ ಸಯನೈಡ್ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ ಅಥವಾ ಸಯನೈಡ್ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಈ ಸಯನೈಡ್ ಕಾಂಪ್ಲೆಕ್ಸಿಂದ ಗೋಲ್ಡ್ನ ರಿಕವರಿ ಮಾಡೋದಕ್ಕೋಸ್ಕರ ದಿಸ್ ಕ್ಯಾನ್ ಬಿ ಟ್ರೀಟೆಡ್ ವಿತ್ ಜಿಂಕ್. ಯಾವಾಗ ನಾವು ಜಿಂಕ್ ಟ್ರೀಟ್ ಮಾಡ್ತೀವೋ ಈ ಜಿಂಕ್ ಏನು ಮಾಡುತ್ತೆ, ಈ ಸಯನೈಡನ್ನು ಸಪ್ರೇಟ್ ಮಾಡುತ್ತೆ. ಸೊ ಗೋಲ್ಡ್ ಈಸ್ ಆಲ್ವೇಸ್ ಎಕ್ಸಿಸ್ಟ್ ಇನ್ ದ ಫ್ರೀ ಸ್ಟೇಟ್. ಸೊ ದಿಸ್ ಈಸ್ ಒನ್ ಆಫ್ ದ ಮೆಥಡ್ ಟು ಎಕ್ಸ್ಟ್ರಾಕ್ಟಿಂಗ್ ದ ಗೋಲ್ಡ್ ಫ್ರಮ್ ಸಯನೈಡ್ ಪ್ರೋಸೆಸ್ ಅಂತ ಕರೀತಾರೆ. ಕ್ಲಿಯರಾ? ಎರಡೇ ಸ್ಟೆಪ್ಪಲ್ಲಿ ನೆನ್ಪಿಟ್ಕೊಳ್ಳಿ, ನೀವು ರಿಯಾಕ್ಷನ್ಸ್ ಬಗ್ಗೆ ವರಿ ಮಾಡೋಕ್ಕೆ ಹೋಗಬೇಡಿ. ಸೊ ವಾಟ್ ಈಸ್ ದ ರೋಲ್ ಫಾರ್ ಜಿಂಕ್ ಇಲ್ಲಿ? ಹಾಗಾದ್ರೆ ಜಿಂಕಿನ ಕೆಲಸ ಏನಪ್ಪ ಅಂದರೆ, ಜಿಂಕ್ ಆಕ್ಸ್ ಆಸ್ ಎ ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ. ಜಿಂಕ್ ಆಕ್ಸ್ ಆಸ್ ಎ RA ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ. ಕ್ಲಿಯರ್ ಆಯ್ತಾ? ಎಕ್ಸಾಮಲ್ಲಿ ಕೇಳ್ತಾರಿಂದ ಎಕ್ಸ್ಪ್ಲೈನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಗೋಲ್ಡ್ ಫ್ರಮ್ ಸಯನೈಡ್ ಪ್ರೋಸೆಸ್ ಅಂತ ಕೇಳಿದಾಗ ಇಷ್ಟೇ ಬರ್ಕೊಳ್ಳಿ ನೀವು. ಗೋಲ್ಡ್ ಪಾರ್ಟಿಕಲ್ಸ್ ಆರ್ ಡಿಸಾಲ್ವ್ಡ್ ಇನ್ ದ ಸೊಲ್ಯೂಷನ್ ಆಫ್ ಸೋಡಿಯಂ ಸಯನೈಡ್ ಟು ಫಾರ್ಮ್ ಕಾಂಪ್ಲೆಕ್ಸ್ ಸೊಲ್ಯೂಷನ್. ಕ್ಲಿಯರ್ ಆಯ್ತು ಒಂದು ಸ್ಟೆಪ್. ಎರಡನೇ ಸ್ಟೆಪ್ಪು, ದಿಸ್ ಕಾಂಪ್ಲೆಕ್ಸ್ ಸೊಲ್ಯೂಷನ್ಸಲ್ಲಿ ಏನಾಗುತ್ತಪ್ಪ ಅಂದರೆ ಗೋಲ್ಡ್ ಸಯನೈಡ್ ಫಾರ್ಮೇಷನ್ ಆಗಿರುತ್ತೆ. ಸೊ ಹಾಗಾಗಿ ಮೊದಲನೇ ಸ್ಟೆಪ್ ಕ್ಲಿಯರ್ ಆಯಿತು. ಎರಡನೇ ಸ್ಟೆಪ್ಪಲ್ಲಿ ದಿಸ್ ಗೋಲ್ಡ್ ಕ್ಯಾನ್ ಬಿ ರಿಕವರ್ಡ್ ಬೈ ದ ಅಡಿಷನ್ ಆಫ್ ಜಿಂಕ್. ಯರ್ ಜಿಂಕ್ ಆಕ್ಸ್ ಆಸ್ ಎ ರೆಡ್ಯೂಸಿಂಗ್ ಏಜೆಂಟ್. ಕ್ಲಿಯರ್ ಆಯಿತಾ? ಗೋಲ್ಡನ್ನ ಸೋಡಿಯಂ ಸಯನೈಡ್ ಜೊತೆ ಡಿಸಾಲ್ವ್ ಮಾಡ್ತೀವಿ, ಆವಾಗ ನಮಗೆ ಗೋಲ್ಡ್ ಸಯನೈಡ್ ಫಾರ್ಮ್ ಆಗುತ್ತೆ. ಈ ಗೋಲ್ಡ್ ಸಯನೈಡ್ ಫಾರ್ಮ್ ಆದಮೇಲೆ ಅದನ್ನು ಟ್ರೀಟೆಡ್ ವಿತ್ ಜಿಂಕ್ ಜೊತೆ ಟ್ರೀಟ್ ಮಾಡ್ತೀವಿ. ಜಿಂಕ್ ಈಸ್ ಆಕ್ಸ್ ಆಸ್ ಎ ರೆಡ್ಯೂಸಿಂಗ್ ಏಜೆಂಟ್. ಜಿಂಕ್ ಏನು ಮಾಡ್ತಾನೆ, ಸಯನೈಡ್ನ ಸಪ್ರೇಟ್ ಮಾಡ್ತಾನೆ, ಗೋಲ್ಡು ಫ್ರೀ. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಮೆಥಡ್. ಮತ್ತು ಸಪ್ಲಿಮೆಂಟರಿ ಎಕ್ಸಾಮಲ್ಲಿ ಕೂಡ ಕೇಳಿದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕಂಟೆಂಟನ್ನು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ ಕಾನ್ಸೆಪ್ಟ್ಸ್ಗಳು ಏನಪ್ಪ ಅಂತ ಹೇಳಿದ್ರೆ, ಒಂದು ಆಕ್ಸಿಡೇಷನ್ ಆಫ್ ಓರು, ರಿಡಕ್ಷನ್ ಆಫ್ ಓರು. ಆಕ್ಸಿಡೇಷನ್ ಆಫ್ ಓರ್ಸಲ್ಲಿ ರೋಸ್ಟಿಂಗು ಮತ್ತು ಕ್ಯಾಲ್ಸಿನೇಷನ್ನು. ರಿಡಕ್ಷನ್ ಆಫ್ ಓರ್ಸಲ್ಲಿ ನಾವು ನೋಡೋದಾದ್ರೆ ಏನು ನೋಡಿದ್ವಿ ಜನರಲಾಗಿ ಅಂತ ಹೇಳಿದ್ರೆ, ಸ್ಮೆಲ್ಟಿಂಗು, ಸ್ಲ್ಯಾಗು ಮತ್ತು ಫ್ಲಕ್ಸ್ನ ನೋಡಿದ್ದೀವಿ. ರಿಫೈನಿಂಗ್ ಆಫ್ ಓರ್ಸಲ್ಲಿ 6 ಮೆಥಡನ್ನು ನೋಡಿದ್ವಿ. ಅದರಲ್ಲಿ ಮೇಜರಾಗಿ ನಮಗೆ ಬೇಕಾದ್ರೆ ಡಿಸ್ಟಿಲೇಷನ್ನು, ಲಿಕ್ವೇಷನ್ನು, ಝೋನ್ ಆಫ್ ರಿಫೈನಿಂಗು, ವೇಪರ್ ಫೇಸ್ ರಿಫೈನಿಂಗ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಝೋನ್ ಆಫ್ ರಿಫೈನ್ ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳಿದರೆ. ಸೆಮಿ ಕಂಡಕ್ಟರ್ಸನ್ನು ಪ್ಯೂರಿಫೈ ಮಾಡ್ತಕ್ಕಂಥ, ರಿಫೈನ್ ಮಾಡ್ತಕ್ಕಂಥ ಟೆಕ್ನಿಕ್ ಯಾವುದಪ್ಪ ಅಂದರೆ ಝೋನ್ ಆಫ್ ರಿಫೈನಿಂಗು. ವೇಪರ್ ಫೇಸ್ ರಿಫೈನಿಂಗಲ್ಲಿ 2 ಬರುತ್ತೆ, ಒಂದು ಬಾಂಡ್ಸ್ ಪ್ರೋಸೆಸ್ ಮತ್ತು ವ್ಯಾನ್ ಆರ್ಕಿಯಲ್ ಪ್ರೋಸೆಸ್ಸು. ಬಾಂಡ್ಸ್ ಪ್ರೋಸೆಸ್ ಅಪ್ಲಿಕೇಬಲ್ ಫಾರ್ ದ ರಿಫೈನಿಂಗ್ ಆಫ್ ನಿಕ್ಕೆಲ್. ನಿಕ್ಕೆಲ್ನ ರಿಫೈನಿಂಗ್ ಮಾಡೋದಕ್ಕೋಸ್ಕರ ಅಪ್ಲೈ ಮಾಡ್ತಕ್ಕಂಥ ಪ್ರೋಸೆಸ್ ಯಾವುದಪ್ಪ ಅಂದರೆ ಬಾಂಡ್ಸು.
ಅದೇ ರೀತಿ ಜರ್ಕೋನಿಯಂನ ಪ್ಯೂರಿಫೈ ಮಾಡ್ಲಿಕ್ಕೆ ಮಾಡ್ತಕ್ಕಂಥ ಯಾವುದಪ್ಪ ಅಂತಂದರೆ ವ್ಯಾನ್ ಆರ್ಕರ್ ಪ್ರೋಸೆಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಇದಷ್ಟು ಕಂಪ್ಲೀಟ್ ಆಗಿದ್ದರೆ ಇನ್ನೊಂದು ಮೆಥಡ್ ನಾನು ಹೇಳಿದ ನಿಮಗೆ ಎಕ್ಸ್ಟ್ರಾಕ್ಷನ್ ಆಫ್ ಗೋಲ್ಡ್ ಬೈ ಹೈಡ್ರೋಮೆಟಲರ್ಜಿ ಅಂತ ಕೂಡ ಕರಿತೀವಿ, ಅದನ್ನು ಸ್ಯಾಂಡ್ ಪ್ರೋಸೆಸ್ ಅಂತ ಕೂಡ ಕರಿತೀವಿ, ಅಥವಾ ಮ್ಯಾಕ್ ಆರ್ಥೋಪ್ಲಾಸ್ಮ ಪ್ರೋಸೆಸ್ ಅಂತ ಕರಿತೀವಿ. ಈ ಮೆಥಡ್ ಕೂಡ ನಾವು ಸ್ಟಡಿ ಮಾಡಿದ್ವಿ, ಇದನ್ನು ಎಕ್ಸಾಮಲ್ಲಿ ಕೂಡ ಕೇಳಿದ್ವಿ. ಇಷ್ಟು ಸಾಕು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಕಾನ್ಸೆಪ್ಟ್ ಸ್ಟಡಿ ಮಾಡೋಣ. ಇನ್ನು ಉಳಿದಂಥ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಒಂದು ಎಲ್ಲಿಂಗ್ಯಾಮ್ಸ್ ಡಯಾಗ್ರಾಮ್ ಅಂತ ಒಂದು ಡಯಾಗ್ರಾಮ್ ಇದೆ, ಅದನ್ನು ಬಿಟ್ಟರೆ ಎಕ್ಸ್ಟ್ರಾಕ್ಷನ್ ಆಫ್ ಐರನ್ ಏನು ಐರನ್ನ ಓವರ್ ಯಾವುದೇ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ಒಂದು, ಮತ್ತು ಇನ್ನೊಂದು ಜಿಂಕ್ ಅಂತ ಒಂದು ಬರುತ್ತೆ, ಮತ್ತು ಅಲ್ಯೂಮಿನಿಯಂ ಮತ್ತು ಕಾಪರ್. ಇಷ್ಟು ಸ್ಟಡಿ ಮಾಡಿ ಇಲ್ಲಿ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಒನ್ ಅಂಡ್ ಆಲ್ ನೆಕ್ಸ್ಟ್ ಕ್ಲಾಸ್ ಭೇಟಿ ಮಾಡಿ.